ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಪ್ರಾತಸ್ಮರಣೀಯರಾದಂತಹ ಬಸವಾದಿ ಶರಣರನ್ನು ಭಕ್ತಿಯಿಂದ ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ ಬಸವ ಕೇಂದ್ರ ಬಸವ ಸಮಿತಿ ಎಲ್ಲ ಪದಾಧಿಕಾರಿಗಳಲ್ಲಿ ಸದಸ್ಯರಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಈ ಅನುಭವ ಚಿಂತನೆಯಲ್ಲಿ ಪ್ರತ್ಯಕ್ಷವಾಗಿ ಇಲ್ಲಿ ಪ್ರತಿ ವಾರ ಭಾಗವಹಿಸುವಂಥ ಎಲ್ಲ ಹಿರಿಯರಲ್ಲಿ ಮಾತೆಯರಲ್ಲಿ ಮಹನೀಯರಲ್ಲಿ ಹಾಗೂ ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಾ ಇರತಕ್ಕಂಥ ಎಲ್ಲ ಶರಣ ಬಾಂಧವಗಳಲ್ಲಿ ನನ್ನ ಆತ್ಮೀಯ ಭಕ್ತಿಯ ಶರಣಾರ್ಥಿಗಳು. ಹಿಂದಿನ ವಾರ ನಾವು ಪ್ರಭುದೇವರು ಇಷ್ಟಲಿಂಗ ಯೋಗ ನಿರತರಾಗಿ ಆ ಲಿಂಗದ ಮಹಾತ್ಮೆಯನ್ನು ನೋಡಿ ಶಬ್ದಮುಗ್ಧವಾಗಿ ಅವರು 3 ವಚನಗಳನ್ನು ಅಲ್ಲಿ ಹೇಳ್ತಾರೆ. ಕಾಣಬಾರದ ಲಿಂಗವೆನ್ನ ಕರಸ್ಥಲಕ್ಕೆ ಬಂದರೆ ಹೇಳಲೆಮ್ಮೆ ಕೇಳಲೆಮ್ಮೆ ಅನ್ನುವಂಥ ವಚನ. ತನು ತರಂಬೋಗಿ ಮನವು ನಿಮ್ಮಲ್ಲಿ ಸಿಲುಕಿತ್ತಯ್ಯ, ನೋಟವೇ ಪ್ರಾಣವಾಗಿ ಆಪ್ಯಾಯನ ನಿಮ್ಮಲ್ಲಿ ಅರಿತುದಯ್ಯ, ಸಿಲುಕಿತ್ತು ಶೂನ್ಯದೊಳಗೆ ಗುಹೇಶ್ವರ ನಿರಾಳ ಅಂತ. ನಿಮ್ಮ ನೋಡುವ ಸುಖವುಳ್ಳನ್ನಕ್ಕರ ಬೆರಸಲೆಲ್ಲಿಯದಯ್ಯ, ನಿಮ್ಮ ಬೆರಸುವ ತವಕವುಳ್ಳನ್ನಕ್ಕರ ನೋಟ ಹಿಂಗದು, ನೋಡಿ ಕೂಡಿ ಸೈವೆರಗಾದ ಸುಖವ ನೀನೆಂದು ಉಪಮಿಸುವೆನಯ್ಯ ಗುಹೇಶ್ವರ. ಇವು 3 ವಚನಗಳು ಅನಿಮಿಷ ಯೋಗಿಗಳಿಂದ ಅವರು ಇಷ್ಟಲಿಂಗವನ್ನು ಪಡೆದ ನಂತರ ತಾವೇ ಸ್ವತಃ ಇಷ್ಟಲಿಂಗ ಯೋಗ ನಿರತರಾದ ಮೇಲೆ ಅವರ ಭಾವದಿಂದ ಬಂದಂತಹ ಈ ಶಬ್ದಮುಗ್ಧವಾದ 3 ವಚನಗಳನ್ನು ನಾವು ಹಿಂದಿನ ವಾರದಲ್ಲಿ ಚಿಂತನೆ ಮಾಡಿದ್ವಿ. ಅದರ ನಂತರ ಇಲ್ಲಿ ಶೂನ್ಯ ಸಂಪಾದನಕಾರರು ಇಂತು ಗುರುಕರುಣೆಯಿಂದ ಒದಗಿದಂತಹ ಇಷ್ಟಲಿಂಗದಲ್ಲಿ ವಿಶ್ವಾಸ ಬಲಿದಲ್ಲಿ ಅದು ಆಯತಲಿಂಗವಾಯಿತು. ಆ ಇಷ್ಟಲಿಂಗದ ಭಾವ ಮನೋವೇದ್ಯವಾದಲ್ಲಿ ಅದು ಸ್ವಾಯತಲಿಂಗವಾಯಿತು. ಆ ಇಷ್ಟಲಿಂಗದ ಭಾವ ಮನೋವೇದ್ಯ ಸುಖವು ಭಿನ್ನವಾಗಿ ತೋರದೆ ಅನುಪಮ ಪರಿಣಾಮ ಪರಿಪೂರಿತವಾದಲ್ಲಿ ಸನ್ನಿಹಿತ ಲಿಂಗವಾಯಿತು. ಆಯತ ಸ್ವಾಯತ ಸನ್ನಿಹಿತ. ಇಂತು ಇಷ್ಟ ಪ್ರಾಣ ಭಾವಲಿಂಗಗಳು ತನುತ್ರಯಗಳಲ್ಲಿ ಆಯತ ಸ್ವಾಯತ ಸನ್ನಿಹಿತಗಳಂಗಾಗಲು ಆ ಶರಣನ ಷಡಂಗದಲ್ಲಿ ಷಡ್ವಿಧ ಲಿಂಗ ಸಂಬಂಧವಾದುದೇ ಷಟ್ಸ್ಥಲಗಳೆಂದು ಪ್ರಭುದೇವರು ನಿರೂಪಿಸಿದರೆಂದೆಂತಡೆ ಅನ್ನೋಷ್ಟರ ಮಟ್ಟಿಗೆ ನಾವು ಬಂದ್ವಿ. ಈಗ ಷಟಸ್ಥಲಕ್ಕೆ ಬಂದ್ವಿ. ಇಷ್ಟಲಿಂಗ ಯೋಗ ನಿರತರಾದ ಮೇಲೆ ಆ ಇಷ್ಟಲಿಂಗದಲ್ಲಿನೇ ಗುರುಲಿಂಗ ಜಿಂಗಮರನ್ನು ಕಂಡು ತನ್ಮೂಲಕ ಪಾದೋದಕ ಪ್ರಸಾದವನ್ನು ಆಯತ ಸ್ವಾಯತ ಮಾಡಿಕೊಂಡು ಮುಂದೆ ವಿಭೂತಿ ರುದ್ರಾಕ್ಷಿ ಮಂತ್ರಗಳ ಮೇಲೆ ನಿಷ್ಠೆಯನ್ನಿಟ್ಕೊಂಡು ಅವರು ಷಡ್ವಿಧ ಷಡಂಗದಲ್ಲಿ
ಷಡಂಗದಲ್ಲಿ ಷಡ್ವಿಧ ಲಿಂಗ ಸಂಬಂಧವಾದರೆ. ಇಲ್ಲಿಗೆ ನಾವು ಬಂದ್ವಿ. ಈಗ ಇಲ್ಲಿ ಈ ಶೂನ್ಯ ಸಂಪಾದನೆಯಲ್ಲಿ ಭಕ್ತಸ್ಥಲದ 3 ವಚನಗಳು ಪ್ರಭುದೇವರದು, ಹಾಗೆ ಷಟ್ಸ್ಥಲದ 6 ಸ್ಥಳದ 3 ವಚನಗಳನ್ನು, ಒಟ್ಟು 18 ವಚನಗಳು ಪ್ರಭುದೇವರ ವಚನಗಳು ಇಲ್ಲಿ ಚಿಂತನೆಗೆ ಬರ್ತವೆ. ಭಕ್ತಸ್ಥಲದ 3 ವಚನ, ಮಹೇಶ ಸ್ಥಳದ 3 ವಚನ, ಪ್ರಸಾದಿ ಸ್ಥಳದ 3 ವಚನ, ಪ್ರಾಣಲಿಂಗಿ ಸ್ಥಳದ 3 ವಚನ, ಶರಣಸ್ಥಳದ 3 ವಚನ, ಐಕ್ಯ ಸ್ಥಳದ 3 ವಚನ. ಸಂಪಾದನಕಾರರು 6 ಸ್ಥಳಗಳಿಗೆ 3 ಪ್ರಭುದೇವರ ವಚನಗಳನ್ನು ಇಲ್ಲಿ ಸಂಪಾದಿಸಿ ನಮಗೆ ಕೊಟ್ಟಿದ್ದಾರೆ. ನಾವು ಈ ಒಂದು ಭಕ್ತಸ್ಥಳದ ವಚನಗಳನ್ನು ನೋಡೋಕ್ಕಿಂತ ಮುಂಚೆ ಈಗ ನಾವು ಷಟಸ್ಥಲದ ಕುರಿತು ಒಂದಿಷ್ಟು ಪೂರ್ವಭಾವಿಯಾಗಿ ಚಿಂತನೆ ಮಾಡಿದರೆ, ಇಲ್ಲಿ ಈ ಭಕ್ತಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಈ ವಿವಿಧ ಸ್ಥಳಗಳ ಅರಿವು ನಮಗೆ ಬೇಗ ಆಗುತ್ತೇನೋ ಅನ್ನುವಂಥ ಕಾರಣದಿಂದ ಇವತ್ತಿನ ಉಪನ್ಯಾಸದಲ್ಲಿ ನಾನು ಷಟಸ್ಥಲದ ಕುರಿತು ಸ್ಥೂಲವಾಗಿ ಒಂದಿಷ್ಟು ಚಿಂತನೆಯನ್ನು ಮಾಡಬೇಕಂತ ನಾನು ಆಯ್ದುಕೊಂಡಿದ್ದೇನೆ. ಇಲ್ಲಿ ಜೀವನದ ಪರಮ ಗುರಿ, ಇದು ಷಟ್ಸ್ಥಲ ಸಿದ್ಧಾಂತ ಅಂತ ಕರ್ಕೊಳ್ತೈತೆ ಶರಣ ಸಾಹಿತ್ಯದಲ್ಲಿ, ಶರಣ ಧರ್ಮದಲ್ಲಿ. ಇದಕ್ಕೆ ಷಟ್ಸ್ಥಲ ಸಿದ್ಧಾಂತ, ಷಟ್ಸ್ಥಲ ಮಾರ್ಗ, ಷಟ್ಸ್ಥಲ ಪಥ, ಇದನ್ನು ಪ್ರತಿಪಾದನೆ ಮಾಡ್ತಕ್ಕಂಥವ್ರಿಗೆ, ವಿಶೇಷವಾಗಿ ಚನ್ನಬಸವಣ್ಣನವರಿಗೆ ನಾವು ಷಟಸ್ಥಲ ಜ್ಞಾನಿ, ಷಟಸ್ಥಲ ಚಕ್ರವರ್ತಿ, ಈ ರೀತಿಯಾದ ಅವರಿಗೆ ಪ್ರಿಫಿಕ್ಸನ್ನು ಹಚ್ಚಿಸಿ ಅವರನ್ನು ಕರೆಯುವುದು, ಷಟಸ್ಥಲ ಬ್ರಹ್ಮಿ ಅಂತ ಕರೆಯುವಂಥ ಭಾಳಷ್ಟು ಈ ಒಂದು ಸಾಧನಾ ಪಥದಲ್ಲಿ ಶರಣರು ತಮಗೆ ಅನುಭವ ಬಂದ ರೀತಿಯಲ್ಲಿ ಈ ಮಾರ್ಗಗಳನ್ನು ಹೇಗೆ ಅರಿಯೋದು, ಈ ಮಾರ್ಗವನ್ನು ಹೇಗೆ ನಾವು ಪಥಿಸೋದು, ನಡೆಯೋದು ಅನ್ನೋದನ್ನು ತಮ್ಮ ವಚನಗಳಲ್ಲಿ ಬಹಳಷ್ಟು ಶರಣರು ನಮಗೆ ನೀಡಿದ್ದಾರೆ. ಅದಕ್ಕೆ ಸಮಗ್ರವಾಗಿ ನಾವು ಷಟ್ಸ್ಥಲ ಸಿದ್ಧಾಂತ ಅಂತ ಕರೀತೇವೆ. ಇಲ್ಲಿ ನಮಗೆ ಷಟ್ಸ್ಥಲ ಜೀವನದ ಪರಮೋಚ್ಛ, ಮಾನವನ ಜೀವನದ ಪರಮೋಚ್ಛ ಗುರಿ. ಒಬ್ಬ ಅರಿವುಳ್ಳಂತಹ ಒಬ್ಬ ಮಾನವ ಆಧ್ಯಾತ್ಮಿಕ ಬದುಕನ್ನು ಸವಿಸ್ತಕ್ಕಂಥವನು. 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಕೂಡ ಒಬ್ಬ ಜೀವ, ಒಂದು ಜೀವ. 84 ಲಕ್ಷ ಜೀವರಾಶಿಗಳಲ್ಲಿ ಕೇವಲ ಮಾನವ ಪ್ರಾಣಿಗೆ ಮಾತ್ರ ಈ ಒಂದು ಅವಕಾಶ ನಮಗಿದೆ. ಏನು ಅಂತಂದರೆ, ನಾವು ಜನ್ಮತಃ ಮಾನವರಾಗಿ ಬದುಕಿನ ಅಂತ್ಯದ ವೇಳೆಗೆ ನಾವು ಮಾನವ ಸ್ಥಳದಿಂದ, ಮಾನವತ್ವದಿಂದ ದೇವತ್ವದ ಕಡೆಗೆ ಹೋಗುವಂಥ ಅವಕಾಶ ಕೇವಲ ಮಾನವನಿಗೆ ಮಾತ್ರ ಉಂಟು. ಉಳಿದ ಪ್ರಾಣಿಗಳಿಗೆ ಅದು ಅವಕಾಶ ಇಲ್ಲ, ಉಳಿದ ಪಶು ಪಕ್ಷಿಗಳಿಗೆ ಅದು ಅವಕಾಶ ಇಲ್ಲ. ಯಾವುದೇ ಪ್ರಾಣಿಗಳನ್ನ ತಗೊಳ್ರಿ, ಅವರಿಗೆ ಶಿಕ್ಷಣ ಇಲ್ಲ, ಅವರಿಗೆ ಪಾರಮಾರ್ಥ ಇಲ್ಲ, ಅವರಿಗೆ ಕುಟುಂಬ ಇಲ್ಲ, ಯಾವುದೇ ಸಾಮಾಜಿಕವಾದ ಸಂಘಟನೆ ಇಲ್ಲ. ಇದ್ಯಾವುದೂ ಇಲ್ಲದೆ ತಮ್ಮ ಬದುಕನ್ನು ಸುಮ್ಮನೆ ಬದುಕಿನಲ್ಲಿ ಹುಟ್ಟಿದಾಗ ಯಾವ ಸ್ಥಿತಿಯಲ್ಲಿರ್ತವೆ, ಅವರ ಅಂತ್ಯದಲ್ಲಿಯೂ ಕೂಡ ಅದೇ ಸ್ಥಿತಿಯಲ್ಲಿ ಬದುಕನ್ನು ಮಾಡಿ ಹೋಗುವಂಥ ಸ್ಥಿತಿ ಉಳಿದ ಪ್ರಾಣಿಗಳದು. ಗೊತ್ತು ಗುರಿ ಇಲ್ಲದೆ ಸ್ಥಿತಿ, ಪ್ರಾರಂಭದ ಸ್ಥಿತಿ ಹೇಗಿದೆಯೋ ಅದು ಅಂತ್ಯದ ಸ್ಥಿತಿಯೂ ಹಾಗೇ ಇರುತ್ತೆ ಆ ಪ್ರಾಣಿ ಪಶು ಪಕ್ಷಿಗಳಲ್ಲಿ. ಆದರೆ ಮಾನವನಂದು ಭಾಳ ವಿಚಿತ್ರವಾಗಿರ್ತಕ್ಕಂಥ, ಸ್ವಲ್ಪ ಭಿನ್ನವಾಗಿರ್ತಕ್ಕಂಥದ್ದು. ಮಾನವ ಈತ ಬಡವನಾಗಿ ಹುಟ್ಟಿರಬಹುದು, ಆದರೆ ಆತ ಜೀವಿತದ ಅವಧಿಯಲ್ಲಿ ಶ್ರೀಮಂತನಾಗಿ ತನ್ನ ಬದುಕನ್ನು ಅಂತ್ಯಗೊಳಿಸಬಹುದು. ಮಾನವ ಅಶಿಕ್ಷಿತನಾಗಿ ಹುಟ್ಟಿರುತ್ತಾನೆ, ಆದರೆ ತನ್ನ ಪ್ರಯತ್ನದ ಫಲದಿಂದ ಮಾನವ ಅತ್ಯಂತ ಸುಶಿಕ್ಷಿತನಾಗಿ ಬದುಕಿ ಹೋಗಬಹುದು. ಮಾನವ ಅಜ್ಞಾನಿಯಾಗಿ ಹುಟ್ಟಿರುತ್ತಾನೆ,
ಅವ ತನ್ನ ಬದುಕಿನ ಅಂತ್ಯದಲ್ಲಿ ಸುಜ್ಞಾನಿಯಾಗಿ ತನ್ನ ಬದುಕನ್ನು ಪರಿವರ್ತನೆ ಮಾಡಿಕೊಂಡು ಹೋಗಬಹುದು. ಹೀಗೆ ಏನೆಲ್ಲ ಪರಿವರ್ತನೆಗೆ ಮಾನವನಿಗೆ ಅವಕಾಶ ಉಂಟು. ಬಡತನದಲ್ಲಿ ಹುಟ್ಟಿ ಬಡತನದಲ್ಲಿಯೇ ಆತ ಬದುಕನ್ನು ಅಂತ್ಯಗೊಳಿಸಿದರೆ ಆ ಬದುಕಿನ ಸಾರ್ಥಕ್ಯ ಇಲ್ಲ. ಅಜ್ಞಾನದಲ್ಲಿಯೇ ಹುಟ್ಟಿ ಅಜ್ಞಾನದಲ್ಲೇ ತನ್ನ ಬದುಕನ್ನು ಮುಗಿಸುವುದರೆ ಬಡತನದಲ್ಲಿ ಹುಟ್ಟಿ ಶ್ರೀಮಂತನಾಗ್ಬೋದು, ವಂಚಿತ ಕುಟುಂಬದಿಂದ ಹುಟ್ಟಿ ಶಿಕ್ಷಣವಂತನಾಗ್ಬೋದು, ಸಾಮಾಜಿಕ ಮನ್ನಣೆ ಇಲ್ಲದ ಕುಟುಂಬದಲ್ಲಿ ಹುಟ್ಟಿ ಅತ್ಯಂತ ಗೌರವವನ್ನು ಪಡೆದು ಹೋಗುವಂಥ ಬದುಕನ್ನು ಬದುಕಿರ್ಬೋದು. ಇವನ್ನೆಲ್ಲ ಮಾಡಲಿಕ್ಕೆ ನಮ್ಮ ಮುಂದೆ ಸಾಕಷ್ಟು ರೋಲ್ ಮಾಡೆಲ್ಸ್ ನಮ್ಮ ಕಣ್ಣೆದುರಿಗಿದ್ರು ಕೂಡ ನಮ್ಮ ಬದುಕಿನ ಎಷ್ಟೋ ಭಾಗದಲ್ಲಿ ಸಮಯದಲ್ಲಿ ನಾವು ಈ ಕಡೆ ಈ ಗಮನವನ್ನು ಕೊಡೋದಿಲ್ಲ. ಹೌದಲ್ಲ, ಮಾನವನಾಗಿ ಹುಟ್ಟಿ ಮಹಾದೇವನಾಗುವ ಅವಕಾಶವೂ ಈ ಮಾನವನಿಗೆ ಇದೆಯಲ್ಲ ಅನ್ನುವ ಚಿಂತನೆಯನ್ನು ಎಷ್ಟೋ ಸಾರಿ ನಾವು ಮಾಡೋದೇ ಇಲ್ಲ. ಆದರೆ ಅದನ್ನು ಶರಣರು ಆ ಚಿಂತನೆಯನ್ನು ಮಾಡಿದರು. ಹಾಗಾದರೆ ಮಾನವನಾಗಿ ಹುಟ್ಟಿ ಮಹಾದೇವನ ಸ್ಥಿತಿ ಏರುವಂಥದ್ದಕ್ಕೆ ಪಥ ಯಾವುದು? ಬಡತನದಿಂದ ಶ್ರೀಮಂತ ಆಗಲಿಕ್ಕೆ ಪಥ ಯಾವುದು? ಕಾಯಕ ಮಾಡಬೇಕು, ಮತ್ತೊಂದು ಮಾಡಬೇಕು, ಸಾಕಷ್ಟು ದುಡಿಬೇಕು, ಶ್ರೀಮಂತ ಆಗ್ತಾನೆ. ಶಿಕ್ಷಿತನಾಗಬೇಕಾಯ್ತು ಅಂದರೆ ಓದಬೇಕು, ಸರಿಯಾಗಿ ಓದಬೇಕು, ಪರೀಕ್ಷೆ ಬರೀಬೇಕು, ಅಡ್ಮಿಷನ್ ಎಲ್ಲ ಮಾಡಬೇಕು, ಅವ ಶಿಕ್ಷಿತನಾಗ್ತಾನೆ. ಇವಕ್ಕೆಲ್ಲ ದಾರಿಗಳು ಉಂಟು. ಮಾನವನು ಮಹಾದೇವನಾಗತಕ್ಕಂಥ ಸ್ಥಿತಿಗೆ ಮುಟ್ಟಬೇಕಾಯ್ತು. ಪಥ ಯಾವುದು ಅಂತ ಕೇಳಿದರೆ ಬೇರೆ ಯಾವುದೂ ಅಲ್ಲ, ಅದು ಷಟ್ಸ್ಥಲ ಪಥ. ಅದಕ್ಕೆ ನಾವು ಷಟ್ಸ್ಥಲ ಮಾರ್ಗ ಅಂತ ಕರಿತೀವಿ. ಅದನ್ನು ನಮಗೆ ಶರಣರು ಷಟ್ಸ್ಥಲ ಸಿದ್ಧಾಂತ ಅಂತ ಕೊಟ್ಟು ಹೋದರು. ಈ ಲಿಂಗದಿಂದ ಬಂದಂತಹ ಅಂಗ, ಈ ಅಂಗನೂ ಲಿಂಗದಿಂದನೇ ಬಂದಿದ್ದು. ಈ ಲಿಂಗದಿಂದ ಬಂದಂಥ ಅಂಗ ಮತ್ತೆ ಲಿಂಗವಾಗುವುದೇ ಆಧ್ಯಾತ್ಮಿಕ ಜೀವನದ ಗುರಿ. ನಮ್ಮ ಆಧ್ಯಾತ್ಮಿಕ ಜೀವನದ, ನಮ್ಮ ಸಾಮಾಜಿಕ ಜೀವನದ ಗುರಿ ಏನು? ಸಾಮಾಜಿಕ ಮನ್ನಣೆ ಪಡೆಯೋದು. ಶೈಕ್ಷಣಿಕ ಗುರಿ ಏನು? ಚಲೋ ಮಾರ್ಕ್ಸ್ ತೊಗೋಬೇಕು, ಚಲೋ ಹುದ್ದೆ, ನಾವು ಅದು ಶೈಕ್ಷಣಿಕ ಗುರಿ, ಸಾಮಾಜಿಕ ಗುರಿ ಇದ್ದರೆ, ಆಧ್ಯಾತ್ಮಿಕದ ಗುರಿ ಯಾವುದು ಅಂದರೆ ಲಿಂಗದಿಂದ ಬಂದಂಥ ಅಂಗ ಮತ್ತೆ ಲಿಂಗವಾಗುವುದೇ ಆಧ್ಯಾತ್ಮಿಕದ ಗುರಿ. ಈ ಅಂಗ ಮತ್ತು ಲಿಂಗ ಇದು ಬೇರೆ ಅಲ್ಲ. ಒಂದೇ ಮೂಲ ಪರವಸ್ತುವಿನಿಂದ ಎರಡಾದಾಗ ಒಂದು ಲಿಂಗ ಆಯಿತು, ಒಂದು ಅಂಗ ಆಯಿತು. ಈ ಅಂಗ ತನ್ನ ಮೂಲ ಸ್ವರೂಪವನ್ನು ಮರೆತಾಗ ಇದು ಜೀವವಾಯಿತು. ಈ ಅಂಗ ಮತ್ತು ಲಿಂಗ ಸ್ಥಿತಿಯಲ್ಲಿ ಒಂದೇ, ಇವು ಹೆಸರು ಬೇರೆ ಬೇರೆ ಆಯಿತು. ಒಂದು ಎರಡಾದಾಗ ಅದಕ್ಕೆ ನಾವು ಹೆಸರು ಕೊಟ್ವಿ, ಒಂದು ಲಿಂಗ, ಇನ್ನೊಂದು ಅಂಗ. ಅಂಗ ಮತ್ತು ಲಿಂಗ ಮೂಲದಲ್ಲಿ ಅವು ಒಂದೇ. ಮುಂದೆ ಈ ಅಂಗ ತನ್ನ ಮೂಲ ಸ್ವರೂಪವನ್ನು ಮಾಯಾವಿಲಾಸದ ಮರವೆಯಲ್ಲಿ ಮರೆತಾಗ ಈ ಅಂಗನೇ ಏನಾಗ್ತಾನೆ? ಜೀವ ಅಂತ ಕರ್ಕೋತಾನೆ. ಆಧ್ಯಾತ್ಮಿಕ ಪಥದಲ್ಲಿ ಈ ಜೀವ ವಿಕಾಸ ಹೊಂದುತ್ತಾ, ಹಂತ ಹಂತವಾಗಿ ವಿಕಾಸ ಹೊಂದುತ್ತಾ ದೇವನಾಗುವ ರೀತಿಯನ್ನು ಷಟ್ಸ್ಥಲ ಸಿದ್ಧಾಂತ ಬೋಧಿಸುತ್ತದೆ. ಶರಣ ಪರಂಪರೆಯ, ಶರಣ ಚಳುವಳಿಯ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಸಿದ್ಧಾಂತ ಇದು. ಭಾಳ ಹೆಮ್ಮೆಯಿಂದ ನಾವು ಹೇಳ್ಕೋಬೇಕಾಗತ್ತೆ. ದುರ್ದೈವ ನಮಗಿದರ ಅರಿವು ಭಾಳಷ್ಟು ಜನರಿಗೆ ಇಲ್ಲದೇ ಹೋದಾಗ ನಮಗೆ ಏನೋ ನಾವು ಹೊರಗಡೆ ಹುಡುಕ್ತಾ, ಆಧ್ಯಾತ್ಮಿಕ ಅಂದರೆ ಹೊರಗಡೆ ಏನೋ ಪೂಜೆ ಮಾಡೋದು, ಮತ್ತೊಂದು ಮಾಡೋದು, ಅದು ಇರಲಿ, ಭಕ್ತಿಯ ಮತ್ತೊಂದು ಸ್ವರೂಪ ಅದು ಇರಲಿ. ಪ್ರಾಥಮಿಕ ಹಂತದಲ್ಲಿ ಆ ಭಕ್ತಿಯನ್ನು ನಾವು ತೋರ್ಪಡಿಸಬೇಕು, ಆಗೋದು ಬೇಕು, ಅದು ಅಲ್ಲಿಗೆ ನಿಲ್ಲೋ ಹಾಗಿಲ್ಲ ಅದು ಅಂತ. ಷಟ್ಸ್ಥಲ ಮಾರ್ಗ ತನ್ನ ನಿಜವನ್ನೈದುವ ಮಾರ್ಗ, ತನ್ನ ನಿಜವನ್ನೇ ತಿಳಿಸುವ ಮಾರ್ಗ. ಅದು ಬೇರೆ ಇನ್ನೊಂದು ಏನು ತಿಳಿಸೋದಿಲ್ಲ ಹೊರಗಿಂದ. ಅದು ಷಟ್ಸ್ಥಲ ಮಾರ್ಗ ತನ್ನ ಅಂತರಂಗದ ನಿಜವನ್ನೇ ತಿಳಿಸ್ತಕ್ಕಂಥ ಮಾರ್ಗ. ಅದು ಸಂಪೂರ್ಣವಾಗಿ ಆಂತರಂಗಿಕವಾಗಿ ನಡೆದು ಹೋಗ್ತಕ್ಕಂಥ ಕ್ರಿಯೆಗಳು ಷಟ್ಸ್ಥಲ ಮಾರ್ಗ.
ನಮ್ಮ ಅಷ್ಟಾವರಣಗಳು ಬಹಿರಂಗದ ಕ್ರಿಯೆಗಳನ್ನು ತೋರಿಸಿದರೆ ಷಟ್ಸ್ಥಲ ಅಂತರಂಗದ ಕ್ರಿಯೆಗಳನ್ನು ತೋರಿಸ್ತದೆ. ಪಂಚಾಚಾರವು ಪ್ರಾಣವನ್ನು ಗಟ್ಟಿಯಾಗಿಸ್ತಕ್ಕಂಥದ್ದು. ಅದಕ್ಕೆ ಅಷ್ಟಾವರಣವೇ ಅಂಗವಾಗಿ, ಪಂಚಾಚಾರವೇ ಪ್ರಾಣವಾಗಿ, ಷಟ್ಸ್ಥಲವೇ ಆತ್ಮವಾಗಿ ಅಂತ. ಇದು ಗುಹೇಶ್ವರನ ನಿಲವೇ ಮಾನವನ ನಿಜದ ನಿಲವು. ನೋಡ್ರಿ ಇಲ್ಲಿ ಅಷ್ಟು ಚಂದ ಹೇಳಿಬಿಟ್ರು. ಗುಹೇಶ್ವರನ ನಿಲವೇ, ಆತನ ಸ್ವರೂಪನೇ, ಮೂಲ ಸ್ಥಳದಲ್ಲಿ ಆ ಪರವಸ್ತುವಿನ ಸ್ವರೂಪವೇ ಈ ಮಾನವನ ನಿಜದ ನಿಲುವು, ಬೇರೆ ಇಲ್ಲ. ಇದು ಇದನ್ನು ತೋರಿಸಿಕೊಡೋದು, ಇದನ್ನು ತಿಳಿಸಿಕೊಡೋದು, ಅದರಂಗ ಆಗೋದೇನೈತಲ್ಲ ಅದು ಷಟಸ್ಥಲ ಪಥ, ಷಟ್ಸ್ಥಲ ಮಾರ್ಗ. ಸ್ಥಳ ಅಂದರೆ ಇದಕ್ಕೆ ಇನ್ನೊಂದು ಅರ್ಥ ಶಿವ, ಮಂಗಲಕರ. ಶಿವ ಎರಡಾಗ್ತಾನೆ, ಲಿಂಗ ಮತ್ತು ಅಂಗ ಆಗ್ತಾನೆ. ಮೂಲ ಪರವಸ್ತುವಿಗೆ ಶಿವ ಅಂತ ಕರೆದರು. ಇದನ್ನು ಹಿಂದಿನ ಉಪನ್ಯಾಸದಲ್ಲಿ ಚರ್ಚೆ ಮಾಡಿದ್ದೇನೆ. ಆ ಸ್ಥಳ ಒಂದಿದ್ದು, ಮೂಲ ಸ್ಥಳದಲ್ಲಿ ಒಂದಿದ್ದು ಎರಡಾದಾಗ ಅದು ಒಂದು ಲಿಂಗಸ್ಥಳ ಆಯಿತು, ಇನ್ನೊಂದು ಅಂಗಸ್ಥಳ ಆಯಿತು. ಇದು ಭೇದದಿಂದ ದ್ವಿವಿಧವಾಗಿದೆ. ಭೇದದಿಂದ ದ್ವಿವಿಧ ಆಗಿದೆ. ಮೂಲದಲ್ಲಿ ಇದು ಒಂದೇ, ಅದನ್ನು ನಾವು ತಿಳ್ಕೋಬೇಕು. ಅಂಗ ಬೇರೆಯಲ್ಲ, ಲಿಂಗ ಬೇರೆಯಲ್ಲ, ಮೂಲದಲ್ಲಿ ಒಂದೇ. ಭೇದ ಬಂದಿದ್ದಕ್ಕೆ ಇದು ದ್ವಿವಿಧ ಆಯಿತು, ಎರಡಾಯಿತು ಇಲ್ಲಿ ಅಂತ. ಲಿಂಗ ಅಂದರೆ ಏನು? ಮೂಲ ಸ್ಥಳದಿಂದ ಬಂದು ಒಂದು ಲಿಂಗಕ್ಕೆ ಎರಡು ಸ್ಥಳ ಆದಾಗ ಒಂದು ಸ್ಥಳಕ್ಕೆ ಲಿಂಗ ಅಂತಂದ್ರು, ಇನ್ನೊಂದು ಸ್ಥಳಕ್ಕೆ ಅಂಗ ಅಂತ ಹೆಸರಿಟ್ಟರು. ಲಿಂಗ ಅಂದಾಗ ಮತ್ತು ಅದೇನು ಅಂತಂದರೆ ಚರಾಚರಾತ್ಮಕವಾದ ಜಗತ್ತು ಪ್ರಳಯ ಕಾಲದಲ್ಲಿ, ಚರಾಚರಾತ್ಮಕವಾದ ಜಗತ್ತು ಪ್ರಳಯ ಕಾಲದಲ್ಲಿ ಅಂದರೆ ಹುಟ್ಟಿದಲ್ಲಿ ಪ್ರಪಂಚ ಅದು ಅಂತ್ಯ ಆಗಬೇಕಲ್ಲ. ಪ್ರಳಯ ಕಾಲದಲ್ಲಿ ಯಾವುದರಲ್ಲಿ ಲೀನವಾಗುವುದೋ ಅದು ಲಿಂ, ಅದು ಲಿಂ. ಸೃಷ್ಟಿಯ ಆದಿಯಲ್ಲಿ ಯಾವುದರಿಂದ ಉತ್ಪತ್ತಿಯಾಗುವುದೋ ಅದು ಗಮ್. ಸೃಷ್ಟಿಯ ಪ್ರಳಯ ಕಾಲದಲ್ಲಿ ಯಾವುದರಲ್ಲಿ ಲೀನವಾಗುವುದೋ ಅದು ಲಿಂ. ಸೃಷ್ಟಿಯ ಆದಿಯಲ್ಲಿ ಯಾವುದರಿಂದ ಉತ್ಪತ್ತಿಯಾಗುವುದೋ ಅದು ಗಮ್. ಎರಡೂ ಸೇರಿದಾಗ ಅದು ಲಿಂಗ. ಅದರ ಗರ್ಭದಲ್ಲಿಯೇ ಸೃಷ್ಟಿ ರಚನೆಯಾಗಿದೆ. ಆ ಸೃಷ್ಟಿ ರಚನೆಯಾಗಿ ಅದರ ಪ್ರಳಯ ಕಾಲದಲ್ಲಿ ರಚನೆಯಾದಂಥ ಸಕಲ ಚರಾಚರ ವಸ್ತು ಯಾವುದಲ್ಲಿ ಗರ್ಭೀಕರಿಸಿಕೊಳ್ತದೋ, ಯಾವುದರಲ್ಲಿ ಹುಟ್ಟಿ ಯಾವುದರಲ್ಲಿ ಗರ್ಭೀಕರಿಸಿಕೊಡ್ತದೋ ಪ್ರಳಯ ಕಾಲದಲ್ಲಿ ಅದು ಲಿಂಗ. ಸೃಷ್ಟಿಯ ಕಾಲದಲ್ಲಿ ಅದು ಒಂದಿದ್ದದ್ದು ಸ್ಥಿತಿ, ಸ್ಥಳ ಒಂದಿದ್ದದ್ದು ಎರಡಾಯಿತಲ್ಲಿ. ಅದಕ್ಕೆ ಒಂದು ಲಿಂಗ ಅಂದ್ವಿ, ಇನ್ನೊಂದಕ್ಕೆ ಅಂಗ ಅಂತ ಕರೆದ್ವಿ. ಅಂಗ ಅಂದರೆ ಅಂದರೆ ಪರಬ್ರಹ್ಮ, ಪರವಸ್ತು. ಗಮ್ ಅಂದರೆ ಗಚ್ಚತಿ ಅಂದರೆ ಹೊಂದು, ಪರಬ್ರಹ್ಮವನ್ನು ಹೊಂದಿದ್ದು, ಪರಬ್ರಹ್ಮವನ್ನು ಹೊಂದಿ ಸಮರಸ ರೂಪದಂದಿರುವುದೇ ಅಂಗ. ಲಿಂಗಕ್ಕೂ ಅಷ್ಟೇ ಮಹತ್ವ ಕೊಟ್ಟಿದ್ದಾರೆ, ಅಂಗಕ್ಕೂ ಅಷ್ಟೇ ಮಹತ್ವ ಕೊಟ್ಟಿದ್ದಾರೆ. ಇದರ ಅರಿವನ್ನು ಮರೆತು ಮಾಯಾವಿಲಾಸದಲ್ಲಿ ನಾವು ಮುಳುಗಿದಾಗ ಇದು ಅಂಗ ಏನೈತಲ್ಲ, ಇದು ಪರಬ್ರಹ್ಮವನ್ನು ಹೊಂದಿದಂಥ ಸಮರಸ ರೂಪದಂದಿರುವಂತಹ ಈ ಅಂಗ ಅದನ್ನು ತಾನಷ್ಟಕ್ಕೆ ತಾನು ಮರ್ಕೊಂಡಾಗ ಅದು ಜೀವ ಅಂತ ಅನ್ನಿಸ್ಕೊಳ್ತದೆ. ಅದಕ್ಕೆ ನಮಗೆ ಪಿಂಡಸ್ಥಲ, ಪಿಂಡ ಜ್ಞಾನಸ್ಥಲ, ಹೌದಾ, ಮುಂದೆ ಸಂಸಾರ ಹೇಯಸ್ಥಲ, ಮಾಯಾವಿಲಾಸ ವಿಡಂಬನ ಸ್ಥಳ, ಇವೆಲ್ಲ ಬಂದಾದಮೇಲೆ ಜೀವ ಅದರ ಅರಿವು ಬಂದ ಹಾಗೆ ಅವನಿಗೆ ಅನ್ನಿಸ್ತದೆ ನಾನು ಬೇರೆಯಲ್ಲ, ಲಿಂಗ ಬೇರೆಯಲ್ಲ ಅನ್ನೋ ಭಾವ ಬಂದಾಗ ಆ ಜೀವಕ್ಕೆ ಅಂಗ ಅಂತ ನಾವು ಕರೆದ್ವಿ. ಹಂಗಾರೆ ಅಂಗ ಅಂದರೆ ಮರವೆಯಿಂದ ಕೂಡಿದ ಅಂಗ ಅಲ್ಲ, ಅದು ಅರಿವಿನಿಂದ ಕೂಡಿದ ಅಂಗ. ನಾವು ಅಂಗ ಅಂತ ಬಳಸ್ಕೊಳ್ಳೋದು ಅದಕ್ಕಂದ್ರೆ ಈ ಸ್ಥೂಲ ಶರೀರಕ್ಕೆ ಅಂಗ ಅಂತ ಬಳಸ್ಕೋತೇವೆ.
ಅಂಗ ಅನ್ನೋ ಸ್ಥಿತಿಗೆ ಬಂದಾಗ ಅದು ತನ್ನ ಸ್ವರೂಪವನ್ನು ತಿಳ್ಕೊಂಡಿರ್ತೈತೆ. ಅದು ತನ್ನ ಸ್ವರೂಪವನ್ನು ತಿಳ್ಕೊಂಡ ಸ್ಥಿತಿ ಅದು ಅಂಗ. ಅದನ್ನು ಮರ್ಕೊಂಡ ಸ್ಥಿತಿಗೆ ಜೀವ ಅಂತ ಕರಿತೀವಿ ನಾವು. ಜೀವ ಅಂಗನೇ ಜೀವ ಆಗಿರ್ತದೆ. ಕಾಲಕ್ರಮೇಣವಾಗಿ ಆ ಜೀವ ಅಂಗ ಸ್ಥಿತಿಗೆ ಮುಟ್ಟಬೇಕು ಅಂದಾಗ ಲಿಂಗ ಮತ್ತು ಅಂಗ ಸಮ ಸ್ಥಿತಿಗೆ ಬಂದು ಈಗ ಒಂದೇ ವಸ್ತುವಿನಿಂದ ಬಂದಂಥ ಎರಡು ಸ್ಥಿತಿಗಳು, ಅವು ಎರಡು ಸ್ಥಿತಿಗಳು ತಮ್ಮ ಅರಿವನ್ನು ಇಟ್ಕೊಂಡೇ ಇದ್ದಾವೆ ಅಂತಕ್ಕಂಥದ್ದು. ಅವು ಸಮಾನಾಂತರವಾಗಿ ಬಂದು ನಿಂತು ಈಗ. ಈ ಅಂಗ ಮತ್ತು ಲಿಂಗ ಮೂಲದಲ್ಲಿ ಒಂದೇ ಆದರೂ ಕೂಡ ಅವು ಬೇರೆ ಆಗ್ಯಾವಲ್ಲ. ಈಗ ಷಟ್ಸ್ಥಲ ಏನು ಹೇಳ್ತತೆ ಅಂದ್ರೆ ಆ ಅಂಗಕ್ಕೂ ಲಿಂಗಕ್ಕೂ ಸಂಬಂಧವನ್ನು ಕಲ್ಪಿಸ್ತೈತಿ. ಅದಕ್ಕೆ ನಾವು ಸಕೀಲ ಅಂತ ಕರಿತೀವಿ. ಅವನು ಜೋಡಿಸ್ಬೇಕು. ಬೇರೆ ಆಗ್ಯಾವಲ್ಲ ಈಗ ಅವು ಮೂಲದಲ್ಲಿ ಒಂದೇ ಇದ್ದುವಲ್ಲ, ಈಗ ಅವು ಬೇರೆ ಆದವಲ್ಲ. ಈಗ ಲಿಂಗಕ್ಕೂ ಅಂಗಕ್ಕೂ ನಾವು ಕೊಂಡಿಯನ್ನು ಹಾಕಬೇಕು, ಕೀಲ ಜೋಡಿಸ್ಬೇಕು. ಅದಕ್ಕೆ ನಾವು ಸಕೀಲ ಅಂತ ಕರಿತೇವೆ. ಅದಕ್ಕೆ ಲಿಂಗ ಸಕೀಲ ಅಂತ ಕರೀತಾರೆ ಷಟಸ್ಥಲ ಸಿದ್ಧಾಂತದಲ್ಲಿ. ಲಿಂಗ ಸಕೀಲ ಅಂತ. ಈ ಜೀವಭಾವಕ್ಕೂ ಮತ್ತು ಈ ಅಂಗಭಾವಕ್ಕೂ ಹೊಲಿಗೆ ಬಿದ್ದೈತೆ ಅಂತ ಹೇಳಿದ್ನಲ್ಲ, ಹೊಲಿಗೆ ಬಿಚ್ಚಬೇಕಾಗಿತ್ತು. ಅದನ್ನು ಬಿಚ್ಚಿದ್ವಿ ಈಗ ಸಂಸಾರ ಹೇಯ ಸ್ಥಳದಲ್ಲಿ. ಹೌದಾ? ಮಾಯಾವಿಲಾಸ ವಿಡಂಬನ ಸ್ಥಳದಲ್ಲಿ. ಮಾಯೆ ಅಂದರೆ ಏನು, ಈ ಜೀವ ಅಂದರೆ ಏನು, ಈ ಆತ್ಮ ಚೈತನ್ಯಕ್ಕೂ ಮಾಯೆ ಮರೆವೇ ಬಂದಿದ್ದಕ್ಕೆ ಅವೆರಡೂ ಹೊಂದ್ಕೊಂಡು ಹೊಲಿಗೆ ಹಾಕ್ಕೊಂಡು ಕುಂತುಬಿಟ್ಟಾವು. ಹೀಗಾಗಿ ದೇಹ ಭಾವನೂ ಅದ, ಜೀವಭಾವನೂ ಅದ ಅಂದಾಗಿ ನಾನೇ ದೇಹ, ನಾನೇ ಆತ್ಮ, ನಾ ಬೇರೆ ಅಲ್ಲ, ಚೈತನ್ಯ ಬೇರೆ ಅಲ್ಲ, ದೇಹ ಬೇರೆ ಅಲ್ಲ, ಇದು ಬೇರೆ ಹೊಂದ್ಕೊಂಡು ಹೊಲಿಗೆ ಹಾಕ್ಕೊಂಡು ಕುಂತಿದ್ವಲ್ಲ. ಹೊಲಿಗೆ ಬಿಚ್ಚಿದಾಗ ಓಹೋಹೋ ಇದು ದೇಹ ಬೇರೆ, ಇದು ಆತ್ಮ ಬೇರೆ ಅನ್ನೋ ಭಾವ ಬಂತಲ್ಲ. ಈಗ ಈ ಅಂಗ ಆ ಇದರಿಂದ ಬೇರೆ ಆದಮೇಲೆ ಈ ಅಂಗ ಆ ಲಿಂಗದ ಜೊತೆಗೆ ಈ ಲಿಂಗ ಕಾಲಿಂಗನವಾಗಲ್ಕೆ. ಹೌದಾ? ಮೈಲಾರ ಬಸವಲಿಂಗ ಸರ್ ಅಂತ ಹೇಳ್ತಾರೆ. ಈ ಲಿಂಗಕ್ಕೆ ಆ ಲಿಂಗ, ಈ ಅಂಗಕ್ಕೂ ಲಿಂಗಕ್ಕೂ ಸಂಬಂಧವನ್ನು ಕಲ್ಪಿಸೋದು. ಅದಕ್ಕೆ ಹೇಳಿದ್ರಲ್ಲೇ ಶರಣನ ಷಡಂಗದಲ್ಲಿ 6 ಅಂಗದಲ್ಲಿ ಷಡ್ವಿಧ ಲಿಂಗ ಸಂಬಂಧವಾದುದೇ. ಆ ಅಂಗಕ್ಕೂ ಲಿಂಗಕ್ಕೂ ಮೂಲದಲ್ಲಿ ಒಂದೇ ಇದ್ದು ಈಗ 2 ಆಗ್ಯಾವು. ಈಗ ಅವನು ಜೋಡಿಸ್ಬೇಕು. ನಾವು ಜೋಡಿಸಿದಾಗ ಅದಕ್ಕೆ ನಾವೇನಂತ ಕರೆದ್ವಿ? ಸಕೀಲ, ಲಿಂಗ ಸಕೀಲ. ಅದಕ್ಕೆ ನಾವು ಷಟ್ಸ್ಥಲ ಅಂತ ಕರೆದ್ವಿ. ಈ ಷಟ್ಸ್ಥಲ ಇದು ಜೀವ ಶಿವನಾಗುವ, ನರ ಹರನಾಗುವ, ಅಂಗ ಲಿಂಗವಾಗುವ ಮಾರ್ಗ. ಹೊರಗೆ ಏನನ್ನೂ ನೋಡದೆ, ನಾವೆಲ್ಲ ಹೊರಗೆ ನೋಡಾಕತ್ತೇವಲ್ಲ. ಈಗ ನಾವೆಲ್ಲ ಹೊರಗೆ ನೋಡಾಕತ್ತೇವೆ. ಪೂಜಾ ಪುನಸ್ಕಾರ, ದೇವರು ದಿಂಡ್ರು ಮತ್ತೊಂದು ಎಲ್ಲ ಹೊರಗೆ ನೋಡಾಕ್ತೇವೆ. ಹೊರಗೂ ಏನನ್ನೂ ನೋಡದೆ ತಮ್ಮೊಳಗೇ ತನ್ನನ್ನು ನೋಡಿಕೊಳ್ಳುವುದು, ತನ್ನ ತಾನರಿವುದೇ ಷಟ್ಸ್ಥಲ. ಷಟ್ ಅಂದರೆ 6, ಸ್ಥಳ ಎಂದರೆ ಮೂಲದ ಇರಹು, ಸಹಜ ಸ್ಥಳ. ಮೂಲದ ಇರವಿನ 6 ಸ್ಥಳಗಳು. ಮಾನವನ ಮೂಲ ಇರುವಿಕೆ ಆತ್ಮನಲ್ಲಿಹ 6 ಶಕ್ತಿಗಳು. ಅದಕ್ಕೆ ನಾವು ಕ್ರಿಯಾಶಕ್ತಿ ಅಂತ ಕರೆದ್ವಿ, ಜ್ಞಾನಶಕ್ತಿ ಅಂತ ಕರೆದ್ವಿ, ಇಚ್ಛಾಶಕ್ತಿ ಅಂತ ಕರೆದ್ವಿ, ಆದಿಶಕ್ತಿ ಅಂತ ಕರೆದ್ವಿ, ಪರಾಶಕ್ತಿ ಅಂತ ಕರೆದ್ವಿ, ಚಿಚ್ಛಕ್ತಿ ಅಂತ ಕರೆದ್ವಿ. ಪವರ್ ಆಫ್ ಆ್ಯಕ್ಷನ್, ಪವರ್ ಆಫ್ ಇಂಟಲೆಕ್ಟ್, ಪವರ್ ಆಫ್ ಎಕ್ಸಿಕ್ಯೂಷನ್, ವಿಲ್ ಪವರ್, ಪವರ್ ಆಫ್ ಅಬ್ಸಲ್ಯೂಟ್ ನಾಲೆಜ್ ಪರಾಶಕ್ತಿ ಅಂತ ಕರಿತೀವಿ. ನಂತರ ಅಬ್ಸಲ್ಯೂಟ್ ಪವರ್ ಚಿಚ್ಛಕ್ತಿ. ಇವು 6 ಶಕ್ತಿಗಳು. ಈ ಶಕ್ತಿಗಳು ಪರಿವರ್ತನೆಯಾಗಿ ಲಿಂಗದಲ್ಲಿಯ ಶಕ್ತಿಗಳು ಅಂಗಕ್ಕವು ಪರಿವರ್ತನೆಯಾಗಿ ಈ ಶಕ್ತಿ ಭಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಆವಾಗ ಕ್ರಿಯಾಶಕ್ತಿ ಶ್ರದ್ಧಾಭಕ್ತಿಯಾಗಿ,
ಫೇತ್ ಇನ್ ಗಾಡ್ ಆ್ಯಂಡ್ ಸೆಲ್ಫ್, ಶ್ರದ್ಧೆ. ಜ್ಞಾನಶಕ್ತಿ ನಿಷ್ಠಾಭಕ್ತಿಯಾಗಿ, ಇಚ್ಛಾಶಕ್ತಿ ಅವಧಾನ ಭಕ್ತಿಯಾಗಿ, ಆದಿಶಕ್ತಿ ಅನುಭವ ಭಕ್ತಿಯಾಗಿ, ಪರಾಶಕ್ತಿ ಆನಂದ ಭಕ್ತಿಯಾಗಿ, ಚಿಚ್ಛಕ್ತಿ ಸಮರಸ ಭಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತವೆ. ಇವು ಷಟ್ಸ್ಥಲ ಸಿದ್ಧಾಂತದಲ್ಲಿ ಭಾಳ ಇದೆ ಹೇಳೋದು. ಸುಮ್ಮನೆ ಒಂದು ತಾಸಿನಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಮುಗಿಸ್ಬಿಡ್ತೇನೆ. ಇನ್ನು ಈ ಷಟ್ಸ್ಥಲಗಳು ಅಂಗಕ್ಕೆ ಹೆಂಗೆ 6 ಸ್ಥಳಗಳದಾವಲ್ಲ, ಹಾಗೆ ಲಿಂಗಕ್ಕೂ 6 ಸ್ಥಳಗಳು ಬರ್ತಾವೆ. ನಾವು ಭಾಳಷ್ಟು ಸರಿ ಷಟ್ಸ್ಥಲ ಅಂದರೆ ಭಕ್ತಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗ ಸ್ಥಳ. ಒಂದೇ ವಸ್ತುವಿನ 2 ಆದಾಗ ಒಂದು ಲಿಂಗ ಆಯಿತು, ಒಂದು ಅಂಗ ಆಯಿತು. ಅಂಗಕ್ಕೆ 6 ಸ್ಥಳಗಳು ಬಂದರೆ ಲಿಂಗಕ್ಕೂ 6 ಸ್ಥಳಗಳು ಬರ್ತವೆ. ಅದಕ್ಕೆ ನಾವು ಲಿಂಗ ಷಟ್ಸ್ಥಲಗಳು ಅಂತ ಕರಿತೇವೆ. ಇದಕ್ಕೆ ನಾವು ಅಂಗ ಷಟ್ಸ್ಥಲಗಳು ಅಂತ ಕರಿತೇವೆ. ಇಲ್ಲಿ ಲಿಂಗ ಷಟ್ಸ್ಥಲ ಮತ್ತು ಅಂಗ ಷಟ್ಸ್ಥಲಕ್ಕೆ ಸಕೀಲವನ್ನು ಮಾಡೋದು, ಸಂಬಂಧವನ್ನು ಜೋಡಿಸೋದು. ಭಕ್ತಸ್ಥಲಕ್ಕೆ 6 ಸ್ಥಳಗಳು, ಅಂಗಸ್ಥಳದಲ್ಲಿ 6 ಸ್ಥಳ: ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಆ ಭಕ್ತಸ್ಥಳ ಅಂದರೆ ಏನು, ಮಹೇಶ ಸ್ಥಳ ಮುಂದಿನ ವಾರ ನೋಡೋಣ. ಒಂದೊಂದು ಸ್ಥಳ ಒಂದೊಂದು ವಾರ ನೋಡೋಣ. ಬಟ್ ನಾವು ಸ್ಥೂಲವಾಗಿ ಷಟ್ಸ್ಥಳದ ಬಗ್ಗೆ ಇವತ್ತು ಹೇಳ್ತೇನೆ. ಭಕ್ತಸ್ಥಳ ಮತ್ತು ಮಹೇಶ ಸ್ಥಳ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಿದ್ದು, ಸ್ಥೂಲತನವೇ. ಪ್ರಸಾದಿ ಮತ್ತು ಪ್ರಾಣಲಿಂಗಿ ಸ್ಥಳ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಶರಣ ಮತ್ತು ಐಕ್ಯ ಸ್ಥಳ ಕಾರಣ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಇದಕ್ಕೆ ನಾವೇನಂತ ಕರಿತೇವೆ? ಸ್ಥೂಲ ಶರೀರಕ್ಕೆ ತ್ಯಾಗಾಂಗ ಅಂತ ಕರೆದ್ವಿ, ಸೂಕ್ಷ್ಮ ಶರೀರಕ್ಕೆ ಭೋಗಾಂಗ ಅಂತ ಕರೆದ್ವಿ, ಕಾರಣ ಶರೀರಕ್ಕೆ ಯೋಗಾಂಗ ಅಂತ ಕರೆದ್ವಿ. ಇದು ಅಂಗಸ್ಥಳದ ರಚನೆ. ಹಾಗೆ ಲಿಂಗಸ್ಥಳಕ್ಕೆ ಬಂದಾಗ ಇಲ್ಲಿ 6 ಲಿಂಗಗಳ ಸ್ಥಳ ಯಾವುದು ಅಂತಂದರೆ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಭಕ್ತಸ್ಥಳದಲ್ಲಿ ಆಚಾರಲಿಂಗ, ಮಹೇಶ್ವರ ಸ್ಥಳದಲ್ಲಿ ಗುರುಲಿಂಗ, ಪ್ರಸಾದಿ ಸ್ಥಳದಲ್ಲಿ ಶಿವಲಿಂಗ, ಪ್ರಾಣಲಿಂಗ ಸ್ಥಳದಲ್ಲಿ ಜಂಗಮಲಿಂಗ, ಶರಣ ಸ್ಥಳದಲ್ಲಿ ಪ್ರಸಾದಲಿಂಗ, ಐಕ್ಯ ಸ್ಥಳದಲ್ಲಿ ಮಹಾಲಿಂಗವನ್ನು ಸಂಬಂಧಿಸುತ್ತಾರೆ. 6 ಸ್ಥಳಕ್ಕೆ, 6 ಅಂಗಸ್ಥಳಕ್ಕೆ 6 ಲಿಂಗ ಸ್ಥಳಗಳು. ಇದಕ್ಕೇ ಲಿಂಗ ಸಕೀಲ ಅಂತ ಕರೆದು. ಈ ಲಿಂಗ ಷಟಸ್ಥಳ ಬಂತಲ್ಲ, ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಏನೈತಲ್ಲ, ಈ ಆಚಾರಲಿಂಗ, ಗುರುಲಿಂಗ ಇಷ್ಟಲಿಂಗಕ್ಕೆ ಸಂಬಂಧಪಟ್ಟಿದ್ದು. ಸ್ಥೂಲ ಶರೀರ, ಸ್ಥೂಲಕ್ಕೆ ಇಷ್ಟಲಿಂಗ. ಶಿವಲಿಂಗ, ಜಂಗಮಲಿಂಗ, ಪ್ರಾಣಲಿಂಗಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಭೋಗಾಂಗ, ಇಲ್ಲಿ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಪ್ರಸಾದಲಿಂಗ, ಮಹಾಲಿಂಗ ಭಾವಲಿಂಗಕ್ಕೆ ಬಂದಿದ್ದು. ಭಾವಲಿಂಗದಲ್ಲಿ ಸಂಬಂಧಗಳಿವು. ಈ ಭಾವಲಿಂಗ ನಮಗೆ ಎಲ್ಲಿಗೆ ಬರುತ್ತೆ? ಕಾರಣ ಶರೀರಕ್ಕೆ ಬರುತ್ತೆ. ಶರಣಸ್ಥಳ ಮತ್ತು ಐಕ್ಯಸ್ಥಳ. ಇಲ್ಲಿ 6 ಲಿಂಗ ಷಟ್ಸ್ಥಳಕ್ಕೆ ಇಷ್ಟ, ಪ್ರಾಣ, ಭಾವ ಅಂತ ಕರೆದ್ವಿ. ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಇವು 3 ಮುಂದೆ 1 2 ಆಗಿ 6 ಸ್ಥಳಗಳಿಗೆ 6 ಲಿಂಗಗಳಾದವು. ಆಚಾರಲಿಂಗದಲ್ಲಿ ಕ್ರಿಯಾಶಕ್ತಿ ಪರಿವರ್ತನೆಯಾಗಿ ಶ್ರದ್ಧಾಭಕ್ತಿ ಆಗ್ತದೆ. ಅಲ್ಲಿ ಭಕ್ತ ಅದಾನ. ಭಕ್ತನಲ್ಲಿ ಯಾವ ಭಕ್ತಿ ಇರಬೇಕು? ಶ್ರದ್ಧಾಭಕ್ತಿ ಇರಬೇಕು. ಕ್ರಿಯಾಶಕ್ತಿ ಶ್ರದ್ಧಾಭಕ್ತಿಯಾಗಿ ಯಾವುದನ್ನು ಪೂಜಿಸ್ತಿರ್ತಾನೆ ಆತ ಅಂದರೆ ಆಚಾರಲಿಂಗವನ್ನು ಪೂಜಿಸ್ತಿರ್ತಾನೆ. ಮಹೇಶ್ವರ ಸ್ಥಳದಲ್ಲಿ ಜ್ಞಾನಶಕ್ತಿಯೇ ನಿಷ್ಠಾಭಕ್ತಿಯಾಗಿ ಪರಿವರ್ತನೆಯಾಗಿ ಗುರುಲಿಂಗವನ್ನು ಆರಾಧನೆ ಮಾಡ್ತಿರ್ತಾರೆ. ಪ್ರಸಾದಿ ಸ್ಥಳದಲ್ಲಿ ಇಚ್ಛಾಶಕ್ತಿ, ಅವಧಾನ ಶಕ್ತಿ, ಅವಧಾನ ಭಕ್ತಿಯಾಗಿ ಶಿವಲಿಂಗವನ್ನು ಅರ್ಚನೆ ಮಾಡ್ತಿರ್ತಾರೆ. ಪ್ರಾಣಲಿಂಗ ಸ್ಥಳದಲ್ಲಿ ಆದಿಶಕ್ತಿ, ಅನುಭವ ಶಕ್ತಿಯಾಗಿ ಜಂಗಮಲಿಂಗವನ್ನು ಆರಾಧನೆ ಮಾಡ್ತಿರ್ತಾರೆ. ಶರಣಸ್ಥಳದಲ್ಲಿ ಪರಾಶಕ್ತಿ, ಆನಂದ ಭಕ್ತಿಯಾಗಿ ಪ್ರಸಾದಲಿಂಗವನ್ನು ಆರಾಧನೆ ಮಾಡ್ತಿರ್ತವೆ. ಐಕ್ಯಸ್ಥಳದಲ್ಲಿ ಚಿಚ್ಛಕ್ತಿ, ಸಮರಸ ಭಕ್ತಿಯಿಂದ
ಮಹಾಲಿಂಗವನ್ನು ಆರಾಧನೆ ಮಾಡ್ತಾರೆ. ಎಷ್ಟು ಲಿಂಗ ಸಂಬಂಧವನ್ನು ಈ ಅಂಗಕ್ಕೆ ಸಂಬಂಧಿಸಿದ್ದಾರೆ ನೋಡಿ. ಈ ಷಟ್ ಲಿಂಗಗಳು, ಷಟ್ಲಿಂಗ ಸ್ಥಳಗಳು ಏನದಾವಲ್ಲ, ಇವಕ್ಕೊರ ಸ್ಥಾನಗಳು ಎಲ್ಲಿ ಅಂತಂದರೆ ಆಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾಚಕ್ರ. ಚಕ್ರಗಳಂದ್ರೆ ನಾಡಿಗಳ ಕೂಟ ಅಷ್ಟೇ, ನರಗಳ ಕೂಟವು. ಎಷ್ಟು ದಳ ಅದಾವ ಅನ್ನೋದು ಹಿಂದಿನ ಉಪನ್ಯಾಸದಲ್ಲಿ, ಅದನ್ನು ಡಿಟೇಲ್ ಹೋಗೋದಿಲ್ಲ. ಇಲ್ಲಿ ಶ್ರದ್ಧೆ, ನಿಷ್ಠೆ, ಸಾವಧಾನ, ಸ್ವಾನುಭಾವ, ಅರಿವು, ಸಮರಸ ಭಾವಗಳೆಂಬ ಷಡ್ಭಕ್ತಿಯುಕ್ತ ಸದ್ಗುಣಗಳು ಅರಳಿ, ಇವು ಅಂತರಂಗದಲ್ಲಿ ನಡೀತಕ್ಕಂಥದ್ದು. ಇವು ವಿಕಾಸಗೊಂಡಾಗ ಷಟ್ಸ್ಥಲಗಳು ಮಾನವನ ಅಂತರಂಗದಲ್ಲಿ ನಿರ್ಮಾಣಗೊಳ್ಳುತ್ತವೆ. ಇದನ್ನು ಯಾರು ನಿರ್ಮಾಣ ಮಾಡ್ಕೋಬೇಕು? ಯಾರು ಬಂದು ನಿರ್ಮಾಣ ಮಾಡೋದಲ್ಲಿದು, ನಾವೇ ನಿರ್ಮಾಣ ಮಾಡ್ಕೊಳ್ಳೋದು. ಏನು? ಶ್ರದ್ಧೆ ಇರಬೇಕು, ನಿಷ್ಠೆ ಇರಬೇಕು, ಸಾವಧಾನ ಬೇಕು, ಸಾವಧಾನ, ಆಮೇಲೆ ಸ್ವಾನುಭಾವ, ಅರಿವು ಮತ್ತು ಸಮರಸ ಭಾವಗಳು. ಇವು 6 ಭಾವಗಳು 6 ಸ್ಥಳಕ್ಕೆ ಅವಶ್ಯಕವಾಗಿರ್ತಕ್ಕಂಥದ್ದು. ಭಕ್ತ ಸ್ಥಳಕ್ಕೆ ಶ್ರದ್ಧಾಭಕ್ತಿ, ಶ್ರದ್ಧಾಭಾವ, ಮಹೇಶ್ವರ ಸ್ಥಳಕ್ಕೆ ನಿಷ್ಠಾಭಾವ, ಪ್ರಸಾದಿ ಸ್ಥಳಕ್ಕೆ ಸಾವಧಾನ ಭಾವ, ಪ್ರಾಣಲಿಂಗಿ ಸ್ಥಳಕ್ಕೆ ಸ್ವಾನುಭಾವ, ಶರಣಸ್ಥಳಕ್ಕೆ ಅರಿವು ಭಾವ, ಐಕ್ಯ ಸ್ಥಳಕ್ಕೆ ಸಮರಸ ಭಾವ. ಈ ಭಾವಗಳ ಕೂಟ, ಈ ಭಾವಗಳ ಸಂಗಮ, ಈ ಭಾವಗಳ ವಿಕಾಸ ಅಂತರಂಗದಲ್ಲಿ ಆದಾಗ ಷಟ್ಸ್ಥಲ ಮಾರ್ಗ ನಮ್ಮಲ್ಲಿ ಅರಳಿ ನಿಲ್ತವೆ, ದಾರಿ ತೆರೀತದೆ ಅಂತ. ಹೀಗೆ ವಿಕಾಸಗೊಂಡಾಗ ಆತ್ಮವಿಶ್ವಾಸದಿಂದ ಭಕ್ತನಾಗಿ, ಆತ್ಮನಿಷ್ಠೆಯಿಂದ ಮಹೇಶ್ವರನಾಗಿ, ಆತ್ಮಪ್ರಜ್ಞೆಯಿಂದ ಪ್ರಸಾದಿಯಾಗಿ, ಆತ್ಮಾನುಭಾವದಿಂದ ಪ್ರಾಣಲಿಂಗಿಯಾಗಿ, ಆತ್ಮಜ್ಞಾನ ಅಥವಾ ಲಿಂಗಜ್ಞಾನದಿಂದ ಶರಣನಾಗಿ, ಆತ್ಮ ಸಾಕ್ಷಾತ್ಕಾರದಿಂದ ಅಂದರೆ ಲಿಂಗಾಂಗ ಸಾಮರಸ್ಯದಿಂದ ಐಕ್ಯನಾಗಿ ಜೀವನು ಅಂಗನು ಲಿಂಗವಾಗುತ್ತಾನೆ, ಜೀವನು ದೇವನಾಗುತ್ತಾನೆ. ಈ ಷಟ್ಸ್ಥಲಗಳ ಸಾಧನೆ, ಸಿದ್ಧಿ, ಸಾಕ್ಷಾತ್ಕಾರ, ಈ ಸಿದ್ಧಿಯಿಂದ, ಈ ಸಾಧನೆಯಿಂದ ಆತ್ಮ ಸಾಕ್ಷಾತ್ಕಾರ ಪಡೆದ ಸಾಧಕ ಶರಣ ಸಕಲ ಜೀವರಾಶಿಗಳಿಗೆ ಲೇಸನ್ನೇ ಬಯಸುತ್ತಾನೆ, ನಮಗೆ ಬೇರೆ ಏನೂ ಇಲ್ಲ. ಅದಕ್ಕೆ ಹೇಳಿದಾರಲ್ಲ, ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವುದಂತೆ. ಯಾಕಂದ್ರೆ ಅವರೆಲ್ಲರೂ ಆ ಷಟ್ಸ್ಥಲ ಮಾರ್ಗದಿಂದ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಅವರ ಜೀವಭಾವ, ಅವರ ಅಂಗಭಾವ ಪೂರ್ತಿ ಪರಿಪೂರ್ಣವಾಗಿ ಲಿಂಗಭಾವ ಆಗಿತ್ತು. ಮಾನವ ಹೋಗಿ ದೇವಮಾನವ ಅಥವಾ ದೈವತ್ವವನ್ನು ಪಡೆದುಕೊಂಡಂಥ ಸ್ಥಿತಿಯಲ್ಲಿದ್ದಾಗ ಬೇರೆ ಏನಲ್ಲ, ಅದು ಮೂಲದಿಂದ ಬಂದಿದ್ದು ಹೊಳೆ ಮೂಲಕ್ಕೆ ಸೇರಿರ್ತದೆ. ಅದು ಆ ಭಾವ ಬಂದಾಗ ಆತನ ಸ್ವಭಾವ ಮತ್ತು ಸ್ವರೂಪ ಹೇಗಿರುತ್ತೆ ಅಂದರೆ, ಆತ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸ್ತಾ ಇರ್ತಾರೆ. ಅದಕ್ಕೆ ಮಹಾತ್ಮರು, ಯೋಗಿಗಳು, ದೊಡ್ಡವರು, ಅವರಿಂದ ಈ ದೇಶಕ್ಕೆ, ಈ ಜಗತ್ತಿಗೆ ಕಲ್ಯಾಣನ ಆಗಿರ್ತೈತೋ ಅವರಿಂದ ಏನೂ ಕೆಟ್ಟಾಗಿರೋದೇ ಇಲ್ಲ. ಯಾಕಂದರೆ ಆ ಸ್ಥಿತಿಯನ್ನು ತಲುಪಿದವರು. ಇದುವೇ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವುದೇ ಷಟ್ಸ್ಥಲದ ಅಂತಿಮ ಗುರಿಯಾಗಿದೆ. ಇದು ಒಂದು ರೀತಿಯಾಗಿ ಹೇಳಿದಂಥ. ಈ ಚಕ್ರಗಳು ಇದರ ಸ್ಥಾನಗಳು. ಆಧಾರ ಚಕ್ರ ಇದರ ಸ್ಥಾನ ಗುದ, ಮೂಲಾಧಾರ ಅಂತ ಕರಿತೀವಿ ನಾವು. ಸ್ವಾಧಿಷ್ಠಾನ ಚಕ್ರ ಗುಹ್ಯ, ಮಣಿಪೂರಕ ಚಕ್ರದ ಸ್ಥಾನ ನಾಭಿ, ಅನಾಹತ ಚಕ್ರದ ಸ್ಥಾನ ಹೃದಯ, ಆಜ್ಞಾಚಕ್ರದ ಸ್ಥಾನ ಭ್ರೂಮಧ್ಯ, ಬ್ರಹ್ಮಚಕ್ರದ ಸ್ಥಾನ ನೆತ್ತಿ,
ವಿಶುದ್ಧಿ ಚಕ್ರದ ಸ್ಥಾನ ಕಂಠ, ಅದನ್ನು ಬಿಟ್ಟೆ ನಾನು. ವಿಶುದ್ಧಿ ಚಕ್ರದ ಸ್ಥಾನ ಕಂಠ, ಆಜ್ಞಾಚಕ್ರದ ಸ್ಥಾನ ಭ್ರೂಮಧ್ಯ. ಇಲ್ಲಿಗೆ 6 ಸ್ಥಳಗಳು, 6 ಚಕ್ರಗಳು ಇಲ್ಲಿ ಬಂದು. ಮುಂದೆ ಈ ಸ್ಥಾನಗಳ ಆದಮೇಲೆ ಇದಕ್ಕೆ 6 ಕರ್ಮೇಂದ್ರಿಯಗಳು, 6 ಜ್ಞಾನೇಂದ್ರಿಯಗಳು ಇರ್ತಾವೆ ನಮಗೆ. ಕರ್ಮೇಂದ್ರಿಯಗಳಂದರೆ ಗುದ, ಗುಹ್ಯ, ಪಾದ, ಪಾಣಿ, ವಾಕ್, ಹೃದಯ ಕೆಲಸ ಮಾಡ್ತಕ್ಕಂಥ, ಅದರ ಮೂಲಕ ನಮ್ಮ ಕ್ರಿಯೆಗಳು ನಡೀತಿರ್ತವೆ. ಗುದ, ಗುಹ್ಯ, ಪಾದ, ಪಾಣಿ. ಪಾಣಿ ಅಂದರೆ ಹಸ್ತ. ಗುದ, ಗುಹ್ಯ ಇದರಿಂದ ನಮ್ಮ ಕ್ರಿಯೆಗಳು ನಡೀತಾವೆ, ಮಲಮೂತ್ರ ವಿಷಯ ಇವೆಲ್ಲ ನಡೀತವೆ. ಪಾದ, ಪಾಣಿ ನಡೆಯುವಿಕೆ, ಕ್ರಿಯೆ ಮಾಡುವಿಕೆ. ಪಾದ, ಪಾಣಿ, ವಾಕ್ ಮಾತನಾಡುವಿಕೆ, ಹೃದಯ. ಇವು 6 ಕರ್ಮೇಂದ್ರಿಯಗಳು. ಇವು 6 ಜ್ಞಾನೇಂದ್ರಿಯಗಳು ಬರ್ತಾವೆ ಇದಕ್ಕೆ. ನಾಸಿಕ, ಜಿಹ್ವ, ಮೂಗು, ನಾಲಿಗೆ, ಜ್ಞಾನೇಂದ್ರ, ರುಚಿ ಇವೆಲ್ಲ ಜ್ಞಾನ ಪಡಿತಾವೆ. ನಾಸಿಕ, ಜಿಹ್ವ, ನೇತ್ರ ಕಣ್ಣು, ಕರ್ಣ ಕಿವಿ ಮತ್ತು ತ್ವಚ. ನಾಸಿಕ, ಜಿಹ್ವ, ನೇತ್ರ, ತ್ವಚ, ಕರ್ಣ, ಹೃದಯ ಇವು ಜ್ಞಾನೇಂದ್ರಿಯಗಳು. ಇಲ್ಲೇ ಬರೋದು, ಇದನ್ನು ಯಾಕೆ ಹೇಳ್ತಾ ಇದ್ದಾರೆ? ಈ 6 ಜ್ಞಾನೇಂದ್ರಿಯಗಳಿಗೆ 6 ಲಿಂಗದ ಸಂಬಂಧ ಆಗಬೇಕು. 6 ಜ್ಞಾನೇಂದ್ರಿಯಗಳಿಗೆ 6 ಲಿಂಗದ ಸಂಬಂಧ ಆದಾಗ ಲಿಂಗ ಸಕೀಲ ಪಕ್ಕ ಆಗುತ್ತೆ, ಜೋಡಿಸ್ಬೇಕು. ನಾಸಿಕಕ್ಕೆ ಆಚಾರ ಲಿಂಗ ಅಂತ ಕರಿತೀವಿ ನಾವು. ನಾಸಿಕ ಇಲ್ಲಿ ಯಾವ ಲಿಂಗದ ಪ್ರತಿಷ್ಠಾಪನೆ ಆಗಿದೆ ಅಂದರೆ ಆಚಾರ ಲಿಂಗದ ಪ್ರತಿಷ್ಠಾಪನೆ ಆಗಿದೆ. ಆಚಾರ ಲಿಂಗ ಯಾವ ಸ್ಥಳಕ್ಕೆ ಸಂಬಂಧಪಟ್ಟಿದ್ದು? ಭಕ್ತ ಸ್ಥಳಕ್ಕೆ ಸಂಬಂಧಪಟ್ಟಿದ್ದು. ಭಕ್ತಸ್ಥಳ ಈ ಆಚಾರಲಿಂಗ. ಇದಕ್ಕೆ ಚಕ್ರ ಯಾವುದಂದ್ರೆ ಆಧಾರ ಚಕ್ರ. ಆದರೆ ಭಕ್ತಸ್ಥಳದ ಮೂಲ ಸ್ಥಾನ ಆಧಾರ ಚಕ್ರದಲ್ಲಿ ಬರುತ್ತೆ. ಜಿಹ್ವೆ ನಾಲಿಗೆಗೆ ಗುರುಲಿಂಗ, ಆ ಗುರುಲಿಂಗವನ್ನು ಸಂಬಂಧಿಸಿದ್ವಿ. ನೇತ್ರಕ್ಕೆ ಪ್ರಸಾದ ಶಿವಲಿಂಗ, ನೇತ್ರಕ್ಕೆ ಶಿವಲಿಂಗವನ್ನು. ಕಣ್ಣಿಗೆ ನೋಡಿದ್ದೆಲ್ಲ ಶಿವಸ್ವರೂಪಿಗಳಾಗಿ ಕಾಣಬೇಕು ನಾವು, ನೋಡಿದ್ದೆಲ್ಲ ಶಿವಸ್ವರೂಪ ಆಗಬೇಕು. ರುಚಿಸಿದ್ದೆಲ್ಲ ಗುರುಲಿಂಗ ಆಗಬೇಕು, ವಾಸನಿಸಿದ್ದೆಲ್ಲ ಆಚಾರಲಿಂಗ ಆಗಬೇಕು, ಸ್ಪರ್ಶಿಸಿದ್ದೆಲ್ಲ ತ್ವಚ ಸ್ಪರ್ಶ ಮಾಡ್ತೇವಲ್ಲ ಅದು ಜಂಗಮಲಿಂಗ ಆಗಬೇಕು. ಕೇಳಿದ್ದೆಲ್ಲ ಪ್ರಸಾದಲಿಂಗ, ನಮ್ಮ ಕಿವಿಗೆ ಏನು ಬೆಳೆದೈತಲ್ಲ ಅದು ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ಇಲ್ಲಿ ಶರಣಸ್ಥಳದಲ್ಲಿರ್ತಾನ ಆತ. ಶರಣಸ್ಥಳದಲ್ಲಿರ್ತಕ್ಕಂಥ ಭಕ್ತ ಕೇಳಿದ್ದೆಲ್ಲ ಪ್ರಸಾದ ರೂಪದಲ್ಲಿ ತಗೋತಿರ್ತಾನ ನಾವು, ಆತನೇ ಶರಣ. ಏನು ಬರ್ತೈತೆ ಅನ್ನೋ ಪ್ರಸಾದ ಅಂತ ಸ್ವೀಕಾರ ಮಾಡ್ತಕ್ಕಂಥವು ನಾವು, ಆತ ಶರಣ. ನಿಂದೆ ಬರಲಿ ಅಥವಾ ನಮಗೆ ಹೊಗಳಿಕೆ ಬರಲಿ, ಲೋಕದಲ್ಲಿ ಹುಟ್ಟಿದ್ದ ಬರಲಿಕ್ಕೆ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪ ತಾಳದೆ ಸಮಾಧಾನಿಯಾಗಿರಬೇಕು. ಎನ್ನ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕಿಕ್ಕಿದರಯ್ಯ. ಇವೆಲ್ಲ ಮಾತುಗಳು ಯಾವಾಗ ಬರ್ತಾವೆ? ಶರಣಸ್ಥಳದಲ್ಲಿದ್ದಾಗ ಬರ್ತಾವೆ. ಏನು ಕಿವಿಗೆ ಬಂದ್ರೂ ನಮಗೆ ನೀವು ಭಾಳ ಒಳ್ಳೆಯವರು ಅಂತ ಹೇಳಿದಾಗ ನಾವು ಹಿಗ್ಗಬಾರದು. ಅದು ಪ್ರಸಾದ. ಅದು ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮ. ಹೊಗಳಿದವರೂ ನೀವೇ, ತಗಳಿದವರೂ ನೀವೇ, ಅದೆಲ್ಲವನ್ನು ನಾನು ಪ್ರಸಾದವೆಂದು ಸ್ವೀಕರಿಸ್ತೇನೆ ಅಂತಕ್ಕಂಥ ಕಿವಿಗೆ ಬಿದ್ದ ಎಲ್ಲ ಶಬ್ದಗಳನ್ನು ನಾವು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡತಕ್ಕಂಥ ಸ್ಥಿತಿ ಅದು. ಅದು ಶರಣಸ್ಥಳದ ಸ್ಥಿತಿ ಅದು. ತದನಂತರ ಹೃದಯಕ್ಕೆ ಮಹಾಲಿಂಗದ ಸ್ವರೂಪ, ಮಹಾಲಿಂಗದ ಸಕೀಲವನ್ನು ಕೊಟ್ಟರು. ಇದಾದ ಮೇಲೆ ಇಷ್ಟಕ್ಕೆ ನಿಲ್ಲೋದಿಲ್ಲ. ಮತ್ತೆ 3 ಸ್ಥಾನಗಳು ಬರ್ತಾವೆ ನಮಗೆ. ಸ್ಥಳಗಳ ರೂಪದಲ್ಲಿ ಇರದೇ ಇದ್ದರೂ 3 ಸ್ಥಾನಗಳು ಬರ್ತಾವೆ. 6 ನೆಲೆಯನ್ನು ಮೀರಿ 3 ಬಾಗಿಲ ಮುಚ್ಚಿ ಸಕೀಲವನ್ನು ಕೊಟ್ಟರು. ಮೇಲೆ ಕಂಡೆನೋ ಆ ಮಹಾ ಘನಲಿಂಗವ ಅಂತ ಚನ್ನಬಸವಣ್ಣವ್ರು ಹೇಳ್ತಾರೆ. 6 ನೆಲೆಯನ್ನು ಮೀರಿ ಅಂದರೆ ಇವು 6 ಚಕ್ರಗಳಾದವು. 3 ಬಾಗಿಲ ಮುಚ್ಚಿ ಅಂತ ಮತ್ತಲ್ಲಿ ಬಂದು ನಮಗೆ ಏನು ಬಂತು? ಬ್ರಹ್ಮಚಕ್ರ ಬಂತು ನೆತ್ತಿಯಲ್ಲಿ. ಆಮೇಲೆ ಶಿಖಾಚಕ್ರ ಬಂತು. ಶಿಖೆ ಜಡಿ ಕಟ್ತೇವಲ್ಲ, ಇಲ್ಲಿ ಶಿಖೆ, ಇಲ್ಲೊಂದು ಚಕ್ರ ಬಂತು. ಪಶ್ಚಿಮಾಚಕ್ರ ತಲೆಯ ಹಿಂಬದಿ ಬಂತು. ಅಲ್ಲಿ ಬ್ರಹ್ಮಚಕ್ರದ ನೆತ್ತಿಯಲ್ಲಿ ನಿಷ್ಕಲಲಿಂಗದ ಸಂಬಂಧ ಆಯಿತು.
ಶಿಖಾಚಕ್ರದ ಮಸ್ತಕಾಗ್ರದಲ್ಲಿ ನಿಶೂನ್ಯ ಲಿಂಗದ ಸಂಬಂಧ ಆಯಿತು. ಪಶ್ಚಿಮಾಚಕ್ರದಲ್ಲಿ ತಲೆ ಹಿಂಬದಿಯಲ್ಲಿ ನಿರಂಜನ ಲಿಂಗದ ಸಂಬಂಧ ಆಯಿತು. ಮುಂದೆ ಬರೋದು ಈ 9 ಚಕ್ರಗಳಿಗೆ ಸಂಬಂಧವಿಲ್ಲದ ರೀತಿಯಲ್ಲಿ ತನ್ನಷ್ಟಕ್ಕೆ ತಾನೇ ಆನಂದದಲ್ಲಿ ದೇಹದ ಒಳಗಡೆ ಇದ್ದರೂ ಕೂಡ ಯಾವ ಸಂಬಂಧಗಳ ಜೊತೆಯೂ ಸಂಬಂಧ ಇಟ್ಟುಕೊಳ್ಳಾರ್ದೇ ತನ್ನಷ್ಟಕ್ಕೆ ತಾನೇ ಸ್ವತಂತ್ರವಾಗಿರ್ತಕ್ಕಂಥ ಮೂಲ ಸಹಜ ಸ್ಥಿತಿಯ ಒಂದು ಸಹಜ ಸ್ಥಳ ಇಲ್ಲಿರುತ್ತೆ. ಅದಕ್ಕೆ ಅಣುಚಕ್ರ ಅಂತ ಕರಿತೀವಿ ನಾವು. ಅದಕ್ಕೆ ನಾವು ಅಣುಚಕ್ರ ಅಂತ ಕರಿತೀವಿ. ಆ ಅಣುಚಕ್ರ ಶರೀರಕ್ಕೆ ಎಲ್ಲಿ ಐತಿ ಅಂತ ಅದನ್ನು ನಾವು ಆ ಸ್ಥಾನವನ್ನು ಗುರುತು ಮಾಡಲಿಕ್ಕೆ ಆಗಿಲ್ಲ. ಆದರೆ ದೇಹದ ಯಾವ ಬಾಗಿಲುಗಳಿಗೂ ಬಾಗಿಲ ಮುಖಾಂತರನೂ ಅದಕ್ಕೆ ಪ್ರವೇಶ ಮಾಡಲಿಕ್ಕೆ ನಮಗಾಗೋದಿಲ್ಲ. ಕನೆಕ್ಷನ್ ಇಲ್ಲ ಅದಕ್ಕೆ. ನಾವು ಇಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ, ಅಲ್ಲಿಂದ ಅಲ್ಲಿ ಬಂದು ಹೊಳ್ಳಿ ಇಲ್ಲಿಗೆ ಬಂದು ನಿಲ್ಬೋದು. ಬಟ್ ಅಣುಚಕ್ರಕ್ಕೆ ಇವ್ಯಾವ ದ್ವಾರಗಳಿಲ್ಲ. ಒಳಗಿನಿಂದ ಹೋಗಲಿಕ್ಕೆ ಅಣುಚಕ್ರಕ್ಕೆ ದಾರಿ ಇಲ್ಲ. ಅದು ಕೇವಲ ಕಣ್ಣಿನ ಮುಖಾಂತರನೇ ಹೋಗಬೇಕು. ಅಣುಚಕ್ರ ಜಾಗೃತ ಅಣುಲಿಂಗ ಜಾಗೃತ ಆಗಬೇಕಾಗಿತ್ತಂದರೆ ಈ ಕಣ್ಣಿನ ಮುಖಾಂತರ ಕಿರಣಗಳ ಜೊತೆಗೆ ಶಕ್ತಿ ಕಿರಣದಿಂದ ಅಲ್ಲಿಂದ ಅಲ್ಲಿ ಬಂದು ಹೊಳ್ಳಿ ಇಲ್ಲಿಗೆ ಬಂದು ನಿಲ್ಬೋದು ಮಾಡಿ. ಬಟ್ ಅಣುಚಕ್ರಕ್ಕೆ ಇವ್ಯಾವ ದ್ವಾರಗಳನ್ನು ಕೊಟ್ಟು ಅದು ತೇಲಾಕತ್ತದು. ಅದು ಯಾವುದೇ ಸಂಬಂಧಗಳಿಲ್ಲದೆ ತೇಲಿಕತ್ತದು. ಆ ಅಣುಲಿಂಗ ಅಣುಚಕ್ರದಲ್ಲಿ ಆ ಲಿಂಗ ತೇಲಿಕತ್ತದು, ಏನೂ ಸಂಬಂಧ ಇಲ್ದಂಗೆ. ಅದಕ್ಕೆ ಶಾಖ ಕೊಟ್ಟು ಅದನ್ನು ಜಾಗೃತಗೊಳಿಸ್ಬೇಕಂದ್ರೆ ನಾವು ಹೊರಗಿನಿಂದ ಈ ದರ್ಪಣ ಇದೇನು ಲಿಂಗವನ್ನು ಯೋಗ ಮಾಡಿ ಆ ಲಿಂಗದ ಮುಖಾಂತರ ಶಕ್ತಿ ಕಣಗಳು ಲಿಂಗಕ್ಕೆ ಆಕರ್ಷಣೆಯಾಗಿ ಆ ಶಕ್ತಿ ಕಣಗಳು ಲಿಂಗದಲ್ಲಿ ಕಾನ್ಸಂಟ್ರೇಟ್ ಆಗಿ ಆ ಲಿಂಗದ ಮುಖಾಂತರ ಆ ಶಕ್ತಿ ಕಣಗಳನ್ನು ಕಣ್ಣಿನ ಗುಡ್ಡೆಯ ಮುಖಾಂತರ ಆ ಶಕ್ತಿ ಕಣವನ್ನು ಒಳಗೆ ತಗೊಂಡು ಆ ಅಣುಲಿಂಗವನ್ನು ಜಾಗೃತ ಮಾಡ್ತಕ್ಕಂಥ ಯೋಗ ಇದು ಇಷ್ಟಲಿಂಗ ಯೋಗ. ಇದು ಷಟ್ಸ್ಥಲ ಮಾರ್ಗ. ಯಾಕಿಷ್ಟೊಂದು ಸಂಖ್ಯೆಯಲ್ಲಿ ಶರಣರು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿದರೆ ಅಂದರೆ ಸುಲಭ ಯೋಗ. ನಾವು ಅಲ್ಲಿವರೆಗೆ ಭಾಳ ಯೋಗಗಳಿದ್ದು, ಅಷ್ಟಾಂಗ ಯೋಗಗಳಿದ್ದು. ಆ ಅಷ್ಟಾಂಗ ಯೋಗಗಳಿಗೆ ಅಣುಲಿಂಗವನ್ನು ಪ್ರವೇಶ ಮಾಡಲಿಕ್ಕೆ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಇಷ್ಟಲಿಂಗ ಯೋಗಕ್ಕೆ ಮಾತ್ರ ಅಲ್ಲಿ ಅವಕಾಶ ಇದೆ. ಅದಕ್ಕೆ ಅಷ್ಟೊಂದು ಸಂಖ್ಯೆಯಲ್ಲಿ ಶರಣರು ಆತ್ಮ ಸಾಕ್ಷಾತ್ಕಾರವನ್ನು ಏಕಕಾಲಕ್ಕೆ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗಿತ್ತು. ಎಲ್ಲರಿಗೂ ಅದೇ ಅನುಭವ ಆಗಿತ್ತು ಅಂತಕ್ಕಂಥದ್ದು. ಈ ರೀತಿಯಾದಂತಹ ಒಂದು ಷಟ್ಸ್ಥಲ ಸಿದ್ಧಾಂತವನ್ನು ನಮಗೆ ಶರಣರು ಭಾಳ ಅದ್ಭುತವಾಗಿ ಕೊಟ್ಟು ಹೋದರು. ಇದನ್ನು ಹೇಗೆ ಮಾಡೋದು? ಚನ್ನಬಸವಣ್ಣವ್ರ ವಚನದ ಮುಖಾಂತರ ಚಾಲು ಮಾಡೋಣ. ಮೆಲ್ಲ ಮೆಲ್ಲನೆ ಭಕ್ತ, ಮೆಲ್ಲ ಮೆಲ್ಲನೆ ಮಹೇಶ, ಮೆಲ್ಲ ಮೆಲ್ಲನೆ ಪ್ರಸಾದಿ, ಮೆಲ್ಲ ಮೆಲ್ಲನೆ ಪ್ರಾಣಲಿಂಗಿ, ಮೆಲ್ಲ ಮೆಲ್ಲನೆ ಶರಣ, ಮೆಲ್ಲ ಮೆಲ್ಲನೆ ಐಕ್ಯನೆಂಬ ಶರಣರು. ಚನ್ನಬಸವಣ್ಣವ್ರು ಹೇಳಿಲ್ಲದನ್ನು ಮೆಲ್ಲಗ 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 ಅಂತ. ಅವ್ರು ಇದನ್ನು ಅಲ್ಲಗಳದಾರ ಅಂತ. ಅದನ್ನು ಅಲ್ಲಗಳದಾರ ಅವರು. ಸಾವಕಾಶವಾಗಿ ಬರ್ರಿಪ್ಪ, ಮೊದಲು ಭಕ್ತ ಸ್ಥಳ ಆಗಲಿ, ಆಮೇಲೆ ಮಹೇಶ ಸ್ಥಳ ಆಗಲಿ, ಆಮೇಲೆ ಪ್ರಸಾದಿ ಸ್ಥಳ ಆಗಲಿ, ಆಮೇಲೆ ಪ್ರಾಣಲಿಂಗಿ ಆಗಲಿ, ಆಮೇಲೆ ಶರಣ ಆಗಲಿ, ಆಮೇಲೆ ಐಕ್ಯನಾಗಲಿ, ಸಾವಕಾಶ ಬರ್ರಿ, ಒಂದಾದ್ಮೇಲೆ ಒಂದಂತ ಕ್ರಮ 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 ಸಮುಚ್ಚಯ ಪಥ ಇತ್ತಲ್ಲ, ಅದನ್ನು ಖಂಡಿಸ್ತಾರೆ ಅವರು. ಚನ್ನಬಸವಣ್ಣವ್ರು ಖಂಡಿಸ್ತಾರೆ. ಬಸವಣ್ಣವ್ರು ಆರಾಮ್ ಬರ್ರಿ ಅಂತ ಹೇಳ್ತಾರೆ, ಆರಾಮ್ ಬರ್ರಿ ಅಂತ ಹೇಳ್ತಾರೆ. ಆರಾಮ್ ಬರ್ರಿ ಅಂತ ಹೇಳೋದು ಯಾರಿಗೆ ಅಂದ್ರೆ ನಮ್ಮಂಥವ್ರಿಗೆ. ನೀವು ಆರಾಮ್ ಬರ್ರಿ, ಹಂಗೇನು ಇದನ್ನು ಮಾಡಬೇಡ ಅಂತ ಬಸವಣ್ಣವ್ರ ತಾಯಿ ಹೃದಯ ಅದು. ನಾವು ದೌಡ್ ಕಲ್ತಿಲ್ಲ ಅಂದ್ರೆ ತಾಯಿ ಏನು ಮಾಡ್ತಾಳೆ? ಸಮಾಧಾನ ಕಲಿಸ್ತಾಳೆ ತಾಯಿ. ಚನ್ನಬಸವಣ್ಣವ್ರು ಕಿರಿ ವಯಸ್ಸಿನವ್ರು. ಅವ್ರಿಗೆ ತಡ್ಕೊಳಕ್ಕೆ ಅವ್ರು ಏನು ನೀವು ಆಗ್ರಕ್ಕೆ ಅಂದ್ರೆ ಏನದು, ಏನು ಹಂಗೆ ಅದ, ಅದನ್ನು ಬೇರೆ ಬೇರೆ ಕಲಿಯಾಕೈತೇನೆ, ಅದೆಲ್ಲ ಒಂದೇ ಅದ ಅನ್ನೋ ರೀತಿಯೊಳಗೆ ಅವ್ರು ಹೇಳ್ಯಾರ. ಅವ್ರು ಹೇಳೋದು ಕರೆಕ್ಟೇ. ಬಟ್ ಅದನ್ನು ಒಮ್ಮೆ ಹೇಳಿಬಿಟ್ರೆ ಇವ್ರು ತಿಳ್ಕೊಳಂಗಿಲ್ಲಲ್ಲ. ಒಂದಕ್ಕೆ ಎ ಕಲಿಸ್ಬೇಕು, ಆಮೇಲೆ ಬಿ ಕಲಿಸ್ಬೇಕು, ಆಮೇಲೆ ಸಿ ಕಲಿಸ್ಬೇಕು, ಆಮೇಲೆ ಡಿ. ಏನು ಒಮ್ಮೆ ಎ ಬಿ ಸಿ ಡಿ ಬಿಟ್ರೆ ಅಷ್ಟು ಬಿಟ್ಟೆ ಅವನು ಬಿ ಸಿ ಡಿ ಬಿಟ್ಟರೆ ಏಕೇನು ಕಿಮ್ಮತ್ತು ಐತಿ, ಅಷ್ಟು ಒಮ್ಮೆ ಕಲಿಸ್ರಿ ಎ ಬಿ ಸಿ ಡಿ ಅಂತ ಚನ್ನಬಸವಣ್ಣವ್ರು ಅಂತ. ಹಂಗಿದು ನೋಡ್ರಿ ಹೇಳಿದರು. ಮೆಲ್ಲ ಮೆಲ್ಲನೆ ಐಕ್ಯನೆಂಬ ಶರಣರು ತಾವೇನು ಮರುಜೀವ ಕೊಂಡಿಹರೇ, ಮರುಜೀವನೆಯ ಕೊಂಡಿಹರೇ. ಏನು ಒಳಬಳ ಬರ್ತಾರೆ ನೋರು, ಒಂದು ಜನ್ಮದ ಭಕ್ತ ಇನ್ನೊಂದು ಜನ್ಮದ ಮಹೇಶ್ ಅನ್ನಕ್ಕೆ ಒಳಬಳ ಬರ್ತಾರೆ ನೋರು, ಬರೋದಿಲ್ಲ.
ತಾವೇನು ಅಮೃತ ಸೇವನೆ ಮಾಡಿಯಾರೆ ಹೋಗಂಗಿಲ್ಲ ಅಂದರೆ ಖಾಯಂ ಇಲ್ಲೇ ಇರಾಕ್ ಬಂದಾರನ ಅವ್ರು, ಯಾವಾಗ ಮುಗಿಸವ್ರು ಅದನ್ನು ಅಂತವ್ರು. ಅಮೃತ ಸೇವನೆ ಮಾಡಿದ್ದಾರೆ. ಆವ ಸ್ಥಳದಲ್ಲಿ ನಿಂದರೂ, ಇಲ್ಲಿ ಬಂದರು ನೋಡ್ರಿ, ಆವ ಸ್ಥಳದಲ್ಲಿ ನಿಂದರು, ಅದು ಭಕ್ತ ಸ್ಥಳದೊಳಗರೆ ಇರ್ರಿ ಮಹೇಶ, ಯಾವ ಸ್ಥಳದಲ್ಲಿ ನಿಂದರು ಆ ಸ್ಥಳದಲ್ಲಿ ಷಡು ಸ್ಥಳದ ಅನುಭವ ಮಾಡಬಲ್ಲಾತನೇ ಭಕ್ತ. ನಾ ಭಕ್ತ ಸ್ಥಳದಾಗದೇನ್ರಿ, ನನಗೆ ಮಹೇಶ ಸ್ಥಳ ಸಂಬಂಧ ಇಲ್ಲರಿ ಅನ್ನಕ್ಕೆ ಬರಂಗಿಲ್ಲ ಅಂತ. ಅದಕ್ಕೆ ಅವರು ಈ 6:36 ಅದು ತತ್ವ. ಭಕ್ತ ಸ್ಥಳದಲ್ಲಿ ಮತ್ತಾರು, ಮಹೇಶ ಸ್ಥಳದಲ್ಲಿ ಮತ್ತಾರು, ಪ್ರಸಾದಿ ಸ್ಥಳದಲ್ಲಿ ಮತ್ತಾರು, ಪ್ರಾಣಲಿಂಗಿ ಸ್ಥಳದಲ್ಲಿ ಮತ್ತಾರು, ಶರಣ ಸ್ಥಳದಲ್ಲಿ ಮತ್ತಾರು, ಐಕ್ಯ ಸ್ಥಳದಲ್ಲಿ ಮತ್ತಾರು. ಭಕ್ತನ ಭಕ್ತ, ಭಕ್ತನ ಮಹೇಶ, ಭಕ್ತನ ಪ್ರಸಾದಿ, ಭಕ್ತನ ಪ್ರಾಣಲಿಂಗಿ, ಭಕ್ತನ ಶರಣ, ಭಕ್ತನ ಐಕ್ಯ. ಭಕ್ತ ಸ್ಥಳದಲ್ಲಿ ಭಕ್ತನಾಗಿರ್ತಾನೆ, ಅದೇ ಭಕ್ತ ಸ್ಥಳದಲ್ಲಿ ಮಹೇಶ್ವರನಾಗ್ತಾನೆ, ಅದೇ ಭಕ್ತ ಸ್ಥಳದಲ್ಲಿ ಪ್ರಸಾದಿ ಆಗ್ತಾನೆ, ಅದೇ ಭಕ್ತ ಸ್ಥಳದಲ್ಲಿ ಪ್ರಾಣಲಿಂಗಿ ಆಗ್ತಾನೆ, ಅದೇ ಭಕ್ತ ಸ್ಥಳದಲ್ಲಿ ಶರಣ ಆಗ್ತಾನೆ, ಅದೇ ಭಕ್ತದಲ್ಲಿ ಐಕ್ಯ ಸ್ಥಳ ಆಗುವಂಗಿತ್ತಂದ್ರೆ ಮತ್ತು ಮಹೇಶ್ವರ ಸ್ಥಳಕ್ಕೆ ಬಂದಾಗ ಮಹೇಶ್ವರನ ಮಹೇಶ್ವರ, ಮಹೇಶ್ವರನ ಭಕ್ತ, ಮಹೇಶ್ವರನ ಪ್ರಸಾದಿ ಮತ್ತು 6 ಪ್ರಸಾದಿ ಸ್ಥಳಕ್ಕೆ ಬಂದಾಗ ಪ್ರಸಾದಿಯ ಪ್ರಸಾದಿ, ಪ್ರಸಾದಿಯ ಭಕ್ತ, ಪ್ರಸಾದಿಯ ಮಹೇಶ್ವರ, ಪ್ರಸಾದಿಯ ಪ್ರಾಣಲಿಂಗಿ, ಪ್ರಸಾದಿಯ ಶರಣ, ಪ್ರಸಾದಿಯ ಐಕ್ಯ. ಆವ ಸ್ಥಳದಲ್ಲಿ ನಿಂದರೂ ಆ ಸ್ಥಳದಲ್ಲಿ ಷಡು ಸ್ಥಳದ ಅನುಭವ ಮಾಡಬಲ್ಲಾತನೇ ಭಕ್ತ. ಹೀಗಲ್ಲದಿದ್ದಡೆ, ಹಿಂಗಿರಲಿಲ್ಲ ಅಂದ್ರೆ ಆ ಭಕ್ತಿಯ ಬಾಯಲ್ಲಿ ಹುಡಿದೆರೆದು ಹೋಗ ಕೂಡಲ ಸಂಗಮದೇವ. ನೋಡ್ರಿ ಹಂಗೆ. ಅದಕ್ಕೆ ಇವ್ರು ಏನಂತಾರ, ಕ್ರಮ ಸಮುಚ್ಚಯವನ್ನು ಖಂಡಿಸ್ತಾರವ್ರು. ಮೆಲ್ಲ ಮೆಲ್ಲಗೆ ಬರ್ರಿ ಅದನ್ನು ಖಂಡಿಸ್ತಾರವ್ರು. ಆ 6 ಸ್ಥಳಗಳನ್ನು ಬಿಡಿ ಬಿಡಿಯಾಗಿ ಬೇರೆ ಬೇರೆಯಾಗಿ ನೋಡಬೇಡ್ರಿ ನೀವು ಅಂತಾರವ್ರು. ಸಮಸಮುಚ್ಚಯ, ಹಿಂಗಿಟ್ರೆ ಹಿಂಗೆ, ಹಿಂಗೆ ಬೇಡ, ಹಿಂಗೆ ಬರ್ರಿ ಅಂತ ಸಮಸಮುಚ್ಚಯ. ಹೌದಾ? ಈ ಭಕ್ತ ಸ್ಥಳದಾಗ ಅದೇನೆ ಅಂದ್ರೆ ನೀವು ಐಕ್ಯ ಸ್ಥಳದಾಗ ಇರ್ಬೇಕು, ಐಕ್ಯ ಸ್ಥಳದೊಳಗೆ ಬಂದೇನಂದ್ರೆ ಅಲ್ಲಿ ಭಕ್ತ ಸ್ಥಳದಾಗ ಇರ್ಬೇಕು. ನಾನು ಐಕ್ಯ ಸ್ಥಳಕ್ಕೆ ಹೋಗೇನಂತ ಭಕ್ತ ನಾ ಭಕ್ತ ಅಲ್ಲ ಅನ್ನಕ್ಕೆ ಬರೋದಿಲ್ಲ. ಅವ್ನು ಭಕ್ತ ಇರಬೇಕ, ಅವ ಭಕ್ತನಾಗೇ ಇರಬೇಕು, ಭಕ್ತಿ ಇರಬೇಕಲ್ಲೇ. ನಾ ಶರಣ ಆಗಿಬಿಟ್ಟೇನಿ, ನಾ ಐಕ್ಯ ಸ್ಥಳಕ್ಕೆ ಏರಿಬಿಟ್ಟೇನಿ, ನೆರವಯಲ ನೇರಿದ, ಹೌದಾ, ನೆರವೇಲ ಸ್ಥಿತಿ ಮುಟ್ಟಿಬಿಟ್ಟೇನ ಅಂದಾಗ ಅವನಲ್ಲಿ ಭಕ್ತಿ ಇಲ್ಲನ ಹಂಗಾರ ಅಂದ್ರೆ ಭಕ್ತಿ ಭಾವ ಇಲ್ಲನು, ಭಕ್ತ ಸ್ಥಳದ ಭಾವ ಇಲ್ಲನ ಅಂದ್ರೆ ಭಕ್ತ ಸ್ಥಳದ ಭಾವ ಇಲ್ಲ ಅಂದ್ರೆ ಅವ ಅಲ್ಲ ಅಂತ. ಭಕ್ತಿ ಮೂಲಾಧಾರ ಇದು. ಅದಕ್ಕೆ ಮೂಲಾಧಾರ ಅಂತ ಯಾಕಂದ್ರು, ಆಧಾರ ಚಕ್ರದಲ್ಲಿ ಭಕ್ತ ಸ್ಥಳವನ್ನು ಯಾಕಿಟ್ರಂದ್ರೆ ಇದೇ ಭಕ್ತ ಮಹೇಶನಾಗ್ತಾನೆ, ಇದೇ ಭಕ್ತ ಪ್ರಸಾದಿ ಆಗ್ತಾನೆ. ಭಕ್ತನಲ್ಲಿದ್ದರೆ ಮಹೇಶ್ ಇಲ್ಲ, ಮಹೇಶ್ ಇಲ್ಲ ಅಂದ್ರೆ ಪ್ರಸಾದಿ ಇಲ್ಲ, ಪ್ರಸಾದಿ ಇಲ್ಲ ಅಂದ್ರೆ ಪ್ರಾಣಲಿಂಗಿ ಇಲ್ಲ, ಪ್ರಾಣಲಿಂಗಿ ಅಂದರೆ ಶರಣ ಇಲ್ಲ, ಶರಣ ಇಲ್ಲ ಅಂದ್ರೆ ಐಕ್ಯ ಇಲ್ಲ. ಹಂಗಾರೆ ಮೂಲ ಯಾರು ಇರಬೇಕಿಲ್ಲ? ಭಕ್ತನೇ ಇರಬೇಕು. ಆ ಭಕ್ತ ಸ್ಥಳದಲ್ಲಿ ನಿಂತು ಆ ಭಕ್ತ ಸ್ಥಳದ ಗುಣಗಳನ್ನು ಮರಿಲಾರ್ದಂಗೆ ಐಕ್ಯ ಸ್ಥಿತಿ ಏರ್ತಕ್ಕಂಥವನು. ಅದಕ್ಕೆ ಬಸವಣ್ಣವರು ಇದಕ್ಕೆ ಉದಾಹರಣೆ ಏನಂದ್ರೆ, ಬಸವಣ್ಣವರೇ ಐಕ್ಯಸ್ಥಳದ ಐಕ್ಯೋತ್ತರ ಸ್ಥಳವನ್ನು ಏರಿದ್ರೂ ಕೂಡ ಭಕ್ತ ಸ್ಥಳದಲ್ಲಿ ಸದಾ ಜಾಗೃತಿ ಇದ್ದರು ಅವರು. ಅದಕ್ಕೆ ಅವ್ರಿಗೆ ಭಕ್ತಿ ಭಾಂಡಾರಿ ಅಂದರು. ಅದಕ್ಕೆ ಅವ್ರು ಭಕ್ತಿ ಭಾಂಡಾರಿ ಅಂದರು. ಐಕ್ಯಸ್ಥಳದ ತುದಿಗೆ ಹೋಗಿದ್ದರು. ಐಕ್ಯಸ್ಥಳದ ಐಕ್ಯೋತ್ತರ ಸ್ಥಳ ಆ ಮಟ್ಟದಲ್ಲಿ ಸಮರಸ ಭಾವದಲ್ಲಿ ನಾನು ನೀನು ಬೇರೆ ಅಲ್ಲ, ನಾವು ಒಂದೇ ಮೂಲ ಸ್ಥಳದಲ್ಲಿ ಬೆರ್ತಾಗನು ಮತ್ತೆ ಭಕ್ತ ಸ್ಥಳದ ಅರಿವು ಇಟ್ಕೊಂಡು ಜಾಗೃತಿ ಇಟ್ಕೊಂಡಿದ್ದವ್ರು ಯಾರಂದ್ರೆ ಬಸವಣ್ಣವ್ರೆ. ಎಲ್ಲ ಶರಣರು ಇಟ್ಕೊಂಡಿದ್ರು, ಅದರ ಪ್ರಮಾಣ ಹೆಚ್ಚು ಯಾರ ಹತ್ರ ಇತ್ತು ಅಂದ್ರೆ ಬಸವಣ್ಣವ್ರ ಹತ್ರ ಇತ್ತು. ಅದಕ್ಕೆ ಅವರು ಬಾಗಿದ ತಲೆ ಮುಗಿದ ಕೈಯ, ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಣೆಗೆ ಆಹಾ ಕೇಳ್ತಾರಲ್ಲ, ಅಕಟಕಟ ಶಿವನಿನಗೆತ್ತು ಕರುಣವಿಲ್ಲವೇ, ಏಕೆ ಹುಟ್ಟಿಸಿದೆ ಏಹಲೋಕದುಖ್ಯ ಪರಲೋಕದೂರನ. ಈ ಮಾತುಗಳು ಭಕ್ತ ಸ್ಥಳದಲ್ಲಿ ನಿಂತ ಬಂದವು. ಅವ್ರು ಐಕ್ಯಸ್ಥಳ ಏರಿದಾಗೂ ಇವ್ರು ನೆನಪಿಟ್ಕೊಂಡಿದ್ರು ಅದನ್ನು. ಭಕ್ತ ಆಧಾರ ಸ್ಥಳ, ಭಕ್ತ ಸ್ಥಳ ಅಂದ್ರೆ ಅದು ಆಧಾರ ಸ್ಥಳ, ಅದು ಮೂಲಾಧಾರದಲ್ಲೇ ಇರ್ತದೆ, ಆಧಾರ ಚಕ್ರದಲ್ಲೇ ಇರ್ತದೆ.
ಆ ಭಕ್ತಸ್ಥಳ ಅವನೇ ಪ್ರಸಾದಿ, ಅವನೇ ಪ್ರಾಣಲಿಂಗಿ, ಅವನೇ ಶರಣ, ಅವನೇ ಐಕ್ಯ. ಆ ಭಕ್ತಿ ಬೀಜ ರೂಪದವಾಗಿರ್ತದೆ. ಫಸ್ಟ್ ಅದು ಭಕ್ತ ಅಥವಾ ಭಕ್ತಿ ಬೀಜ ರೂಪವಾಗಿದ್ದರೆ ಅದು ಅಂಕುರಗೊಂಡಾಗ ಸಸಿಯಾಗಿ, ಗಿಡವಾಗಿ, ಮರವಾಗಿ, ಪುಷ್ಪವಾಗಿ, ಫಲವಾಗಿ ಹೊರಹೊಮ್ಮತತೆ. ಅವೆಲ್ಲವೂ ಮೊದಲೆಲ್ಲಿದ್ದು? ಬೀಜದಲ್ಲೇ ಇದ್ದು. ನೀನು ಪ್ರಸಾದಿಯಾದಿ, ನೀನು ಮಹೇಶನಾದಿ, ನೀನು ಪ್ರಸಾದಿಯಾಗಿ, ನೀನು ಪ್ರಾಣಲಿಂಗಿಯಾದಿ, ನೀನು ಶರಣನಾದಿ, ನೀನು ಐಕ್ಯನಾದಿ. ಇವೆಲ್ಲ ಎಲ್ಲಿದ್ದು? ಮೊದಲು ಭಕ್ತನಲ್ಲೇ ಇದ್ದು. ಇವು ಬೀಜ ರೂಪದಲ್ಲಿ ಭಕ್ತನಲ್ಲೇ ಇದ್ದು. ಇವು ಅಂಕುರಗೊಂಡು ವಿಕಾಸಗೊಂಡು ಸ್ವರೂಪ ಬದಲು ಮಾಡಿಕೊಂಡು ಅಲ್ಲ. ಹಂಗಾರೆ ಅಲ್ಲಿ ಭಕ್ತ ಇಲ್ಲನ ಹಂಗಾರ ಅಂದ್ರೆ ಬೀಜ ಇಲ್ಲ ಅಲ್ಲಿ. ಖರೆ ಬೀಜ ಕಾಣವಲ್ದು ಖರೆ, ಆದ್ರೆ ಮೂಲ ಬೀಜನೇ ಅಲ್ಲ. ಅದಕ್ಕೆ ಭಕ್ತ ಸ್ಥಳದ ಅರಿವು ನಮಗಿರಬೇಕಾಗತ್ತೆ. ಆ ಭಕ್ತ ಮತ್ತು ಆ ಗಿಡ ಮರಗಳಲ್ಲಿ ಮತ್ತೆ ಬೀಜವಾಗಿ ಪರಿಣಮಿಸ್ತಾನ. ಅದು ಭಕ್ತ ಸ್ಥಳದ ಸ್ವರೂಪ, ಅದು ಅಸ್ತಿತ್ವ. ಅದು ಐಕ್ಯ ಸ್ಥಳದಲ್ಲಿನೂ ಭಕ್ತ ಹೆಂಗೆ ಕಾಣತಾನಂದ್ರೆ ಆ ಹೆಮ್ಮರದಲ್ಲಿ ಮತ್ತೆ ಬೀಜ ಅಂಕುರ ಆಗ್ತದಲ್ಲ, ಅದು ಭಕ್ತ ಸ್ಥಳ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಪ್ರಥಮದಲ್ಲಿ ಭಕ್ತರಾದೆವೆಂಬರು, ದ್ವಿತೀಯದಲ್ಲಿ ಮಹೇಶ್ವರರಾದೆವೆಂಬರು, ತೃತೀಯದಲ್ಲಿ ಪ್ರಸಾದಿವೆಂಬರು, ನಾಲ್ಕನೆಯದಲ್ಲಿ ಪ್ರಾಣಲಿಂಗಿ, ಐದನೇದಲ್ಲಿ ಶರಣ, ಆರನೆಯದಲ್ಲಿ ಐಕ್ಯರಾದೆವೆಂಬರು, 6 ಸ್ಥಳವ ಮೀರಿ ನಿರವಯ ಸ್ಥಳವನ್ನೇರಿದೆವೆಂಬರು. ಇದು ಖಂಡಿತ ಶಟಸ್ಥಲ ಬ್ರಹ್ಮಜ್ಞಾನ ನಿರ್ಣಯವಲ್ಲ. ಮೊದಲು ಭಕ್ತ ಅದೇ, ಆಮೇಲೆ ಮಹೇಶ್ವರ ಅದೇ ಅನ್ನೋದೈತಲ್ಲ, ಇದು ಖಂಡಿತ ಷಟ್ಸ್ಥಲ ಬ್ರಹ್ಮಜ್ಞಾನ ನಿರ್ಣಯವಲ್ಲ. ಆವಾವ ಸ್ಥಳವನ್ನಂಗೊಂಡರೂ ಆ ಸ್ಥಳದಲ್ಲಿ ಷಡ್ವಿಧ ಲಿಂಗದಲ್ಲಿ ಬೆರೆಸಿ ಬೇರಿಲ್ಲದಿರಬಲ್ಲಡೆ ಸದ್ಭಕ್ತನೆಂಬೆನಯ್ಯ. ಯಾರಿಗೆ ಸದ್ಭಕ್ತ ಅನ್ಬೇಕಂದ್ರೆ 6 ಸ್ಥಳದೊಳಗಿದ್ರೂ ಬೆರೆಸಿ ಬೇರಿಲ್ಲದಂತೆ, ಇದ್ದು ಇಲ್ಲದ ರೀತಿಯಲ್ಲಿ, ಬಿಟ್ಟು ಬೇರಾಗದ ರೀತಿಯಲ್ಲಿ ಏನಿರ್ತಾರಲ್ಲ, ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಇದನ್ನು ಯಾರು ಹೇಳಿದರು ಅಂದರೆ ಸಿದ್ಧಲಿಂಗೇಶ್ವರ ಹೇಳಿದರು. ಮುಂದೆ ಹೇಳ್ತಾರೆ, ಬೀಜ ವೃಕ್ಷ ಯೋಗದಂತೆ ಭಕ್ತಸ್ಥಳ, ಜಲಮೌಕ್ತಿಕ ಯೋಗದಂತೆ ಮುತ್ತು ಮತ್ತು ನೀರು, ಇದು ಮಹೇಶ್ವರ ಸ್ಥಳ. ಅನಲ ಕಾಷ್ಠ ಯೋಗದಂತೆ ಪ್ರಸಾದಿ ಸ್ಥಳ, ಕಟ್ಟಿಗೆ ಮತ್ತು ಅಗ್ನಿಯ ಯೋಗದಂತೆ ಪ್ರಸಾದಿ ಸ್ಥಳ. ಕೀಟ ಭ್ರಮರ ಯೋಗದಂತೆ ಪ್ರಾಣಲಿಂಗ ಸ್ಥಳ. ಪ್ರಾಣವೇ ಲಿಂಗ, ಲಿಂಗವೇ ಪ್ರಾಣ. ಕೀಟ ಭ್ರಮರ, ಕೀಟ ಹೋಗಿ ಭ್ರಮರ ಆಗಿಬಿಡ್ತು, ಅಲ್ಲಿ ಪ್ರಾಣ ಹೋಗಿ ಲಿಂಗ ಆಗಿಬಿಡುತ್ತಲ್ಲ, ಅದು ಏನು ಪ್ರಾಣಲಿಂಗಿ ಸ್ಥಳ. ಕರಕವಾರಿ ಯೋಗದಂತೆ ಶರಣಸ್ಥಳ, ಆಲಿಕಲ್ಲು ಮತ್ತು ನೀರು ಅವೆರಡು ಸೇರೆ ಒಂದರಿಂದ ನೀರಿನಿಂದ ಹುಟ್ಟಿದ್ದದು, ಅದು ಶರಣಸ್ಥಳ. ಬೇರೆ ಇಲ್ಲ ಅಲ್ಲಿ. ಆಲಿಕಲ್ಲು ಗಟ್ಟಿಯಾಗಿರ್ತೈತಿ, ನೀರು ಇರ್ತೈತಿ, ಅದು ಸೇರಿದಾಗ ಸಮರಸ ಭಾವ ಬಂದು ಅದನ್ನು ಬೇರೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ಕರಕವಾರಿ ಯೋಗದಂತೆ. ಏನು ಮುಂದೆ? ಶಕಿ ಕರ್ಪೂರ ಯೋಗದಂತೆ, ಅಗ್ನಿ ಮತ್ತು ಕರ್ಪೂರದಂತೆ ಐಕ್ಯ ಸ್ಥಳ. ಇಂತು ನಿರ್ಭಾವ ನಿರ್ಭೇದವಾದಂಗೆ ಸೌರಾಷ್ಟ್ರ ಸೋಮೇಶ್ವರನಲ್ಲೇ ಲಿಂಗೈಕ್ಯ. ಇದು ಆದಯ್ಯನವರ ವಚನ. ಭಕ್ತನಾದಡೆ ಕಿಂಕರನಾಗಿರಬೇಕು, ಭಕ್ತನ ಲಕ್ಷಣ. ಮಹೇಶ್ವರನಾದಡೆ ಆದಿ ಅನಾದಿಯನ್ನರಿಯಬೇಕು. ಪ್ರಸಾದಿಯಾದಡೆ ಒಡಲ ಗುಣ ವಿರಹಿತನಾಗಿರಬೇಕು. ಪ್ರಾಣಲಿಂಗಿಯಾದಡೆ ಬಾಹ್ಯ ವಿಚಾರವಿಲ್ಲದಿರಬೇಕು. ಅನಿಮಿಷ ಯೋಗಿಗಳಿದ್ದಾರಲ್ಲ, ಬಾಹ್ಯ ವಿಚಾರ ಇಲ್ದಂಗೆ ಪ್ರಾಣಲಿಂಗಿಗಳು. ಯಾರು ಹೊರಗೆ ಬಂದಾರಂತ ಗೊತ್ತಿಲ್ಲ ಅವರಿಗೆ. ಶರಣನಾದಡೆ ನಿಸ್ಸಂಗಿಯಾಗಿರಬೇಕು, ಅವನಿಗೇನು ಸಂಬಂಧ ಇಲ್ಲ, ಶರಣವ. ಐಕ್ಯನಾದಡೆ ಬಯಲಾಗಿರಬೇಕು, ಐಕ್ಯನಾಗಿರ. ಇಂತಪ್ಪ ಸ್ಥಳವನ್ನರಿದಲ್ಲದೆ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಸುಸಂಗತಿ ಎನಿಸಬಾರದು. ಇದು ಚನ್ನಬಸವಣ್ಣವ್ರ ವಚನ. ಸುಮ್ಮನೆ 6 ಸ್ಥಳವನ್ನು ಕುರಿತು ಏನು ಹೇಳ್ಯಾರ ಅನ್ನೋದು ಎಲ್ಲ ಶರಣರು ಏನೇನು ಹೇಳ್ಯಾರ. ವಿಶ್ವಾಸದಿಂದ ಭಕ್ತನಾಗಿ, ಆ ವಿಶ್ವಾಸದೊಳಗನ ನಿಷ್ಠೆಯಿಂದ ಮಹೇಶ್ವರನಾಗಿ, ಆ ನಿಷ್ಠೆಯೊಳಗಿನ ಸಾವಧಾನದಿಂದ ಪ್ರಸಾದಿಯಾಗಿ, ಆ ಸಾವಧಾನದೊಳಗಿನ ಸ್ವಾನುಭಾವದಿಂದ ಪ್ರಾಣಲಿಂಗಿಯಾಗಿ, ಆ ಸ್ವಾನುಭಾವದೊಳಗಿನ ಅರಿವಿನಿಂದ ಶರಣನಾಗಿ, ಆ ಅರಿವು ನಿಜದಲ್ಲಿ ಸಮರಸ ಭಾವನೈದು ನಿರ್ಭಾವ ಪದದೊಳನಿಂದ ಭೇದವೇ ಐಕ್ಯಸ್ಥಳ ಕಾಣ ಗುಹೇಶ್ವರ. ಭಕ್ತಂಗೆ ಬೀಜರೂಪು, ಮಹೇಶ್ವರಂಗೆ ಅಂಕುರ ರೂಪ. ಆಗ ಹೇಳಿದ್ನಲ್ಲ ಬೀಜ ವೃಕ್ಷ. ಪ್ರಸಾದಿಗೆ ಸಸಿ ರೂಪು, ಪ್ರಾಣಲಿಂಗಿಗೆ ಫಲರೂಪು, ಫಲ ಆದಾಗ ಪ್ರಾಣಲಿಂಗಿ. ಶರಣಂಗೆ ಆ ಕೈಯ ಕೊಯ್ಯ ರೂಪು, ಹೌದಾ. ಐಕ್ಯಂಗೆ ಆ ಹುಲ್ಲ ಒಕ್ಕಿ, ಐಕ್ಯ ಆದವ ಆ ಹುಲ್ಲು ಒಕ್ಕತನ ಮೆಟ್ಟಿಸಿ ತೂರುವಾಗ ಹೊಟ್ಟ ಕಳೆದು ಭತ್ತ ನಿಂದು ಹುಲ್ಲು ಹೊರಗೆಟ್ಟಿತ್ತು, ಒಕ್ಕಿದ ಮೇಟಿ ಕಿತ್ತಿತ್ತು, ಮುಗಿತಲ್ಲಿ. ಮೇಟಿ ಕಿತ್ತು ಹೋತ ರಾಶಿ ಮುಗೀತು.
ಹುಲ್ಲು ಮೆದಿಗೆ ಹೋಯಿತ್ತು, ಅಂದ್ರೆ ಗಂಟು ಕಟ್ಟಿದ್ರು, ಹುಲ್ಲಿನ ಗಂಟಾತು. ಹೊಳ್ಳು ಗೂಡು ಬಿದ್ದಿತ್ತು, ತೌಡು ಗೂಡು ಸೇರಿತ್ತು, ಬಣಿಮ್ಯಾಗ ಸೇರಿತ್ತು. ನಿಂದ ಭತ್ತ ಪುನರಪಿ ಬೀಜವಹುದಕ್ಕೆ, ಮತ್ತೆ ನಿಂತಿದ್ದು ಭತ್ತಿತ್ತಲ್ಲ, ಹೊಳ್ಳದ ಬೀಜ ಆಗೋಕ್ಕಿಂತ ಮುಂಚೆನೇ, ಬೀಜ ಆಗೋಕ್ಕಿಂತ ಮುಂಚೆಕ್ಕೆನ ಭತ್ತ ನಿಂತಿತ್ತು, ಇದೆಲ್ಲ ತೌಡೆಲ್ಲ ಹೋತು, ಹೊಳ್ಳಿ ಭತ್ತ ನಿಂತಿತ್ತು. ಮರಳಿ ಬೀಜವಾಗುವುದಕ್ಕಿಂತ ಮುನ್ನವೇ ನಿಖಳಂಕ ಮಲ್ಲಿಕಾರ್ಜುನನೆಂಬ ಹಗೆಯಲ್ಲಿ ಹೋಯಿತು, ಅದು ಐಕ್ಯಸ್ಥಳ. ಇದನ್ನು ಮೊಳಿಗೆ ಮಾರಾಯನವ್ರು ಹೇಳ್ಯಾರ. ಇಲ್ಲಿಗೆ ನಮಗೆ ಎಲ್ಲ ಸ್ಥಳದ ಅರಿವು ಸ್ಥೂಲವಾಗಿ ಆಗೈತೆ ಅಂತ ಹೇಳ್ತೇನೆ. ಭಕ್ತನೆಂಬೆನಯ್ಯ ಭವಿಸಂಗ ಬೆಡದನ್ನಕ್ಕ, ಮಹೇಶ್ವರನೆಂತೆ ನೆಂಬೆನಯ್ಯ ಭಕ್ತನೆಂತೆ ನೆಂಬೆನಯ್ಯ ಭವಿಸಂಗ ಬೆಡದನ್ನಕ್ಕ. ಅವ್ರನ್ನ ಹೆಂಗೆ ಭಕ್ತರನ್ನಬೇಕು ನಾವು? ಮಹೇಶ್ವರನೆಂತೆಂಬೆನಯ್ಯ ಪರಸ್ತ್ರೀಯ ಪರರಾರ್ಥದ ಆಸೆ ಬೆಡದನ್ನಕ್ಕ. ಪರರ ಅರ್ಥ ಮತ್ತು ಪರಸ್ತ್ರೀಯರ ಆಸೆ ಬೆಳೆದವರಿಗೆ ನಾವು ಮಹೇಶ್ವರ ಹೆಂಗೆ ಅನ್ಲಿಕ್ಕಾಗುತ್ತೆ? ಪ್ರಸಾದಿ ಎಂತೆಂಬೆನಯ್ಯ ಆದಿ ವ್ಯಾಧಿ ನಷ್ಟವಾದನ್ನಕ್ಕ. ಪ್ರಾಣಲಿಂಗಿ ಎಂತೆಂಬೆನಯ್ಯ ಪ್ರಾಣ ಸ್ವಸ್ಥಿರವಾಗದನ್ನಕ್ಕ. ಪ್ರಾಣನ ಸ್ಥಿರ ಆಗಿಲ್ಲ ಅಂದ್ರೆ ಹಾಲಿನಿಂದೊಡೆ ಸುಳಿ ಸೂಸುವ ಗಾಳಿ ನಿಲ್ಲುವುದು ಅಂತ ಹೇಳಿದ್ನಲ್ಲ, ಗಾಳಿನ ನಿಲ್ಲಿಲ್ಲ ಅಂದ್ರೆ ಮತ್ತು ಅವನು ಪ್ರಾಣಲಿಂಗಿ ಹೆಂಗೆ ಆಗ್ತಾನೆ? ಶರಣೆಂತೆಂಬೆನಯ್ಯ ಪಂಚೇಂದ್ರಿಯ ನಾಸ್ತಿ ಆಗದನ್ನಕ್ಕ. ಪಂಚೇಂದ್ರಿಯ ನಾಸ್ತಿ ಆಗಬೇಕು. ಐಕ್ಯನೆಂತೆಂಬೆನಯ್ಯ ಜನನ ಮರಣ ವಿರಹಿತ ವಾಗದನ್ನಕ್ಕ. ಇಂತಪ್ಪ ಭಾಷೆ ವ್ರತ ನೇಮಂಗಳ ನಾನರಿಯನಯ್ಯ. ಕೊನೆಗೆ ಹೇಳಿದರು ಬಸವಣ್ಣವ್ರು ಹೇಳಿದ ಮಾತು, ಇವ್ಯಾವು ನನಗೆ ಗೊತ್ತಿಲ್ಪ ಮರಯ ಅಂದರು ಅವರು. ಇಂತಪ್ಪ ಭಾಷೆ ವ್ರತ ನೇಮಂಗಳ, ಯಾವುದಪ್ಪ ಇದು ಪ್ರಸಾದ ಇವೆಲ್ಲ ನನಗೆ, ಈ ಭಾಷೆ ಈ ವ್ರತ ಈ ನೇಮ ನಾನು ಅರಿಯನಯ್ಯ. ನಿಮ್ಮ ಶರಣರ ತೊತ್ತು ಭೃತ್ಯಾಚಾರವ ಮಾಡುವೆ, ನಿಮ್ಮ ಶರಣರ ಸೇವಕನ ಸೇವೆ ಮಾಡುವೆ. ನಿಮ್ಮ ಶರಣರ ತೊತ್ತು ಅಂದ್ರೆ ಸೇವಕ. ನಿಮ್ಮ ಶರಣರ ಸೇವೆ ಭೃತ್ಯಾಚಾರ ಮಾಡ್ತೇವೆ ಅಂದಿಲ್ಲವರು. ನಿಮ್ಮ ಶರಣರ ತೊತ್ತು, ನಿಮ್ಮ ಶರಣರ ಮನೆಯೊಳಗಿರುವ ಸೇವೆ ಮಾಡ್ತಕ್ಕಂಥ ಸೇವಕನ ಸೇವೆ ನಾನು ಮಾಡಿ ಕೃತಾರ್ಥನಾಗ್ತೇನೆ. ಇದು ಷಟ್ಸ್ಥಲ ನಿರ್ಣಯಿಸಿದ್ರು ಅವರು. ಏನು ಮಾಡೋದು ಕಡಿಕಂದ್ರೆ ಇವೆಲ್ಲ ನನಗೆ ತಿಳಿವಲ್ದು, ಈ ಭಾಷೆ ಈ ವ್ರತ ಈ ನೇಮ ಇವೆಲ್ಲ ನನಗೆ ತಿಳಿವಲ್ದು, ಅದಕ್ಕೆ ನಾ ಏನು ಮಾಡಿಬಿಡ್ತೀನಿ ಅಂದ್ರೆ ಅವರು, ನಿಮ್ಮ ಶರಣರ ತೊತ್ತು ಭೃತ್ಯಾಚಾರವ ಮಾಡುವೆ, ನಿಮ್ಮ ಶರಣರ ಸೇವೆ ಮಾಡುವೆ ಕೂಡಲ ಸಂಗಮ ದೇವ. ಇಷ್ಟು ದೊಡ್ಡವರು ಬಸವಣ್ಣವರು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಆವ ಸ್ಥಳ ಸಾಧಿಸಿ ಬಂದು ನಿಂದಡು. ಯಾವ ಸ್ಥಳದೊಳಗೆ ಸಾಧಿಸಿ ಬಂದು ನಿಲ್ರಿ. ಭಾವ ಶುದ್ಧಾತ್ಮಕವಾಗಿ ವೇದಿಸುವುದೊಂದೇ ವಸ್ತು, ಅದು ಭಕ್ತಿಯ ಬೇರು. ಮುಗಿಯತ್. ಯಾವ ಸ್ಥಳ ಏನ್ರ ಅನ್ಕೋರಿ ನೀವು, ಅದಕ್ಕೆ ಬೇರು ಯಾವುದಂದ್ರೆ ಭಕ್ತಿಯ ಬೇರು. ಸದಾ ಶ್ರದ್ಧೆಯ ಶಾಖೆ, ವಿಶ್ವಾಸದ ಫಲ, ನಿಜತತ್ವದ ರಸ, ಸ್ವಯದ ಸಾಧು, ಸಾಮರಸ್ಯ ಹೊಂದುವುದು, ಸ್ವಯದ ಸಾಧು, ಅದು ಸಂಗನ ಬಸವಣ್ಣನಿಂದ ಬಂದ ಬೆಳೆ. ಕೊನೆಗೆ ಅವ್ರು ಹೇಳಿಬಿಟ್ರು ಅವರು ಬಸವಣ್ಣವ್ರ ಕುರಿತು. ಅದು ಸಂಗನ ಬಸವಣ್ಣನಿಂದ ಬಂದ ಬೆಳೆ ಬ್ರಹ್ಮೇಶ್ವರ ಲಿಂಗದಲ್ಲಿ ಐಕ್ಯವಾಯಿತು. ಇದು ಬಾಹೂರು ಬೊಮ್ಮಣ್ಣ ಅಂತಕ್ಕಂಥ ಶರಣರು ಬಸವಣ್ಣವ್ರು ಯಾವ ರೀತಿ ಶಟಸ್ಥಲವನ್ನು ಸಾಧಿಸಿದ್ರು ಅನ್ನೋದಕ್ಕೆ ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ. ಇದು ಭಾಳ ಸುಲಭವಾಗಿದ್ದು, ಎಲ್ಲರೂ ಹೇಳಿದ್ದನ್ನು ಒಂದೇ ಸಾಲಿನಲ್ಲಿ ಬಸವಣ್ಣವ್ರು ಹೆಂಗೆ ಹೇಳಿದ್ರು ಅಂದ್ರೆ, ನನಗೆ ಯಾವ ಗೊತ್ತಿಲ್ಲ, ನಾನು ನಿಮ್ಮ ಶರಣರ ಸೇವಕನ ಸೇವೆಯ ಮಾಡಿ ಮುಕ್ತನಾಗ್ತೇನೆ, ಐಕ್ಯನಾಗ್ತೇನೆ, ಭಕ್ತನಾಗ್ತೇನೆ, ಪ್ರಸಾದಿ ಆಗ್ತೇನೆ, ಎಲ್ಲ ಆಗ್ತೇನೆ ಅಲ್ಲಿ ಅನ್ನುವಂಥ ಸಂದೇಶವನ್ನು, ನಿರ್ಣಯವನ್ನು ಈ ಷಟ್ಸ್ಥಲದ ಕುರಿತು ನಮಗೆ ಶರಣರೆಲ್ಲರೂ ಕೊಟ್ಟಿದ್ದಾರೆ. ಮುಂದಿನ ವಾರ ಈ ಪುಸ್ತಕದಲ್ಲಿ, ಈ ಗ್ರಂಥದಲ್ಲಿ ಬರತಕ್ಕಂಥ ಪ್ರಭುದೇವರು ಹೇಳಿದಂಥ ಭಕ್ತಸ್ಥಳದ 3 ವಚನಗಳ ಚಿಂತನೆ ಜೊತೆಗೆ, ಕೇವಲ ಭಕ್ತಸ್ಥಳ ಅಂದರೆ ಏನು, ಕೇವಲ ಮಹೇಶ ಸ್ಥಳ ಅಂದರೆ, ಇದು ನಾವು ಸ್ಥೂಲವಾಗಿ ಷಟ್ಸ್ಥಲವನ್ನು ನೀವು ನೋಡಿಕೊಂಡಿದ್ದೇವೆ. ಬಿಡಿಯಾಗಿ ಅಂದರೆ ಬಿಡಿಯಾಗಿ ಅರ್ಥೈಸ್ಕೊಳ್ಳೋದು, ಸಾಧಿಸೋದಲ್ಲ. ಇದನ್ನು ಬಿಡಿಯಾಗಿ ಸಾಧಿಸಲಿಕ್ಕೆ ಬರೋದಿಲ್ಲ ಅಂತೇಳಿದ. ಬಿಡಿಯಾಗಿ ಇದನ್ನು ಸಾಧಿಸೋದು, ಅರ್ಥೈಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಮುಂದಿನ ವಾರದಲ್ಲಿ ನಾವು ಭಕ್ತಸ್ಥಳದ ಕುರಿತು ಕೆಲವು ವಚನಗಳನ್ನು, ಈ ಗ್ರಂಥದಲ್ಲಿ ಬಂದ 3 ಪ್ರಭುದೇವರ 3 ವಚನಗಳ ಜೊತೆಗೆ ಮತ್ತು ಬೇರೆ ಬೇರೆ ಶರಣರು ಭಕ್ತಸ್ಥಳದ ವಚನಗಳನ್ನು ಏನು ಹೇಳಿದ್ದಾರೆ ತೌಲನಿಕವಾಗಿ ನಾವು ಚಿಂತನೆಗೊಳಪಡಿಸೋಣ. ಸಮಯ ಒಂದು 10 ನಿಮಿಷ ಹೆಚ್ಚು ತಗೊಂಡಿದ್ದೇನೆ. ಸರ್ವರಿಗೂ ಶರಣಾರ್ಥಿ.